ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ ವಿಶೇಷ ನಾಳೆ ರೀ ಕ್ರಿಸ್ಮಸ್ ಹಬ್ಬ. ನಾಳೆ ಕ್ರಿಸ್ಮಸ್ ಹಬ್ಬ ದಿನ ಕೇಕ್ ಮಾಡಿದ್ರೆ ಎಲ್ರಿ ಮಾಡಕ್ಕಾಗುತ್ತೆ? ಇವತ್ತೇ ಮಾಡಿ ತೋರಿಸ್ಬೇಕಲ್ವೇನ್ರಿ? ನಾವೆಲ್ಲ ಕಾಯ್ತಾ ಇದೀವ್ರಿ ಮುರಳಿ. ಏನಪ್ಪಾ ಅಂತ ಬೆಳಗ್ಗೆಯಿಂದ ಒಂದು 15-20 ಫೋನ್ ಬಂದಿದೆ. ಏನ್ರಿ ಮುರಳಿ ಮೊನ್ನೆನೋ ಎಗ್ಲೆಸ್ ಕೇಕ್ ತೋರಿಸ್ತಿದ್ರೆ ಇವತ್ತು ಎಗ್ ಕೇಕ್ ತೋರಿಸಿ ಅಂತ. ಓಕೆ, ಕೇಕ್ಗೆ ಎಗ್ ಹಾಕಿದ್ರೆ ಮಜಾ ಮುರಳಿ, ನೀವೇನಪ್ಪಾ ಹಿಂಗ್ ಮಾಡ್ಬಿಟ್ರಿ? ಸಾಕಷ್ಟು ಜನ ಬೆಳಗ್ಗೆಯಿಂದ ಫೋನು. ಓಕೆ, ಡಿಸೈಡ್ ಮಾಡ್ಬಿಟ್ವಿ ಇವತ್ತು ಏನಾರು ಆಗ್ಲಿ ಇವತ್ತು ಎಗ್ ಕೇಕ್ ನ ತೋರಿಸ್ಲೇಬೇಕು ಅಂತ. ಓಕೆ, ಯಾಕಂದ್ರೆ ನಾಳೆ ಬೇರೆ ಕ್ರಿಸ್ಮಸ್ ಇದೆ, ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಎಲ್ಲಾರ ಮನಲು. ಯಾಕಂದ್ರೆ ಹೊಸ ವರ್ಷ ಬರ್ತಾ ಇದ್ದಂಗೆನೆ ಎಲ್ಲಾ ಬೇಕ್ರಿ ಮುಂದೆ ಪೆಂಡಾಲ್ ಹಾಕಿ ಬುಕ್ ಮಾಡಿ ನೀವು ಕೇಕ್ ನ ಬುಕ್ ಮಾಡ್ಬೇಕು, ಇಲ್ಲಾಂದ್ರೆ ಕೇಕೆ ಸಿಗಲ್ಲ. ಇಲ್ಲ ಸರ್, ಇಲ್ಲ ಇವತ್ತಿಲ್ಲ, ಖಾಲಿ ಆಗ್ಬಿಟ್ಟಿದೆ ಅಂತಾರೆ. ಆದ್ರಿಂದ ಈ ವರ್ಷ ಮಾತ್ರ ದಯವಿಟ್ಟು ನಿಮ್ಮ ಮನೇಲಿ ಕೇಕ್ ನ ನೀವೇ ಮಾಡ್ಕೊಳ್ಳಿ. ಒಳ್ಳೆ ಸೊಗಸಾದ ವಿಧಾನದಲ್ಲಿ ನಮ್ಮ ಸುಚಿತ್ರಾ ಅವರು ತೋರಿಸ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಕೂಡ ಬರ್ತಾ ಇದಾರೆ. ಯಾಕಂದ್ರೆ ಅವರೇ ಎಗ್ಲೆಸ್ ಕೇಕ್ ನ ತೋರಿಸಿದ್ರು. ಮುರಳಿ ಒಳ್ಳೆ ಎಗ್ ಕೇಕ್ ನನಗೆ ಗೊತ್ತು, ಕರ್ಸಿ ನಮ್ಮನ್ನ ಅಂತ ಹೇಳಿದ್ರು. ಓಕೆ, ಸುಚಿತ್ರಾ ಅವ್ರನ್ನ ಕರ್ಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸುಚಿತ್ರಾ ಅವರೇ ನಮಸ್ಕಾರ, ಬನ್ನಿ. ನಮಸ್ಕಾರ. ಏನ್ರಿ ನಾಳೆ ಕ್ರಿಸ್ಮಸ್ ಹಬ್ಬ, ಏನ್ರಿ ಮಾಡ್ತಾ ಇದೀರಾ? ಬೆಳಗ್ಗೆ ಸಿಕ್ಕಾಪಟ್ಟೆ ಫೋನು, ನಮ್ಗೇನು ಸರಿಯಾಗಿ ಕೇಕ್ ತೋರಿಸಿಲ್ಲ ಅಂತ. ಇವತ್ತು ಅದಕ್ಕೆ ಕ್ರಿಸ್ಮಸ್ ಕೇಕ್ ತೋರಿಸ್ತಾ ಇದೀನಿ. ಕ್ರಿಸ್ಮಸ್ ಕೇಕ್ ಅಂದ್ರೆ ಪ್ಲಮ್ ಕೇಕ್. ಓಕೆ, ಒಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ, ಚೆರೀಸ್. ಕ್ರಿಸ್ಮಸ್ ಕೇಕ್ ಅಂದ್ರೆ ಪ್ಲಮ್ ಕೇಕ್. ಓಕೆ, ಕ್ರಿಸ್ಮಸ್ ಕೇಕ್ ಅಂದ್ರೆ ಪ್ಲಮ್ ಕೇಕ್. ಓಕೆ, ಸುಚಿತಾ ಅವ್ರು ಹೇಳಿದ್ದಾರೆ, ನಾವು ತಿಳ್ಕೊಂಡಿದೀವಿ. ಓಕೆ, ಏನ್ ಕೊಡ್ಲಿ ಮಾಡಕ್ಕೆ? ಏನೇನ್ ತಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಪ್ಲಮ್ ಕೇಕ್ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಚೆರ್ರಿ, ಟೂಟಿ ಫ್ರೂಟಿ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಆಪಲ್ ಜ್ಯೂಸ್, ಬೇಕಿಂಗ್ ಪೌಡರ್, ಅಡುಗೆ ಸೋಡಾ, ಮೊಟ್ಟೆ, ಬೆಣ್ಣೆ, ಸಕ್ಕರೆ ಪುಡಿ, ಚಕ್ಕೆ ಪುಡಿ, ವೆನಿಲಾ ಎಸೆನ್ಸ್, ಕ್ಯಾರಮಲ್ ಸಿರಪ್, ಉಪ್ಪು, ಎಣ್ಣೆ. ಇವಾಗ ಏನ್ ಕೊಡ್ಲಿ ನಿಮ್ಗೆ ಮಾಡಕ್ ನಾನು? ಫಸ್ಟ್ ಇವಾಗ ನಾನು ಹೇಳ್ತೀನಿ, ಡ್ರೈ ಫ್ರೂಟ್ಸ್ ನೆಲ್ಲ ಆಪಲ್ ಜ್ಯೂಸ್ ಆರ್ ಗ್ರೇಪ್ ಜ್ಯೂಸ್ ಅಲ್ಲಿ ಸ್ವಲ್ಪ ನೆನ್ಸಿಡ್ಬೇಕು. ನೆನ್ಸ್ಕೊಳ್ಳಿ. ಓಕೆ, ತಗೊಳ್ಳಿ, ಇದು ಸಾಕಾಗ್ಬೋದು ಅನ್ಕೊಂಡಿದ್ದೀನಿ ನೆನ್ಸಕ್ಕೆ. ಯೂಶಲಿ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಸಾಂಪ್ರದಾಯಿಕ ಶೈಲಿಯ ಕ್ರಿಸ್ಮಸ್ ಕೇಕ್ ನ ಮಾಡ್ಬೇಕು ಅಂದ್ರೆ ಇದನ್ನ ವೈನಲ್ಲಿ ಹಾಕಿ ನೆನ್ಸಿರ್ತಾರೆ. ಇದು ರಮ್, ಅದೇ ಟ್ರೆಡಿಷನಲ್ ವೇ ಆಫ್ ಮೇಕಿಂಗ್ ಅಲ್ಲಿ ಮುರಳಿ ಅವರೇ. ನೀವು ಪ್ಲಮ್ ಕೇಕ್ ಮಾಡ್ಬೇಕು ಅಂದ್ರೆ 15 days ಬಿಫೋರ್, ಇವಾಗ ನಾನು ಏನ್ ಡ್ರೈ ಫ್ರೂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಹೌದು, ಅದನ್ನ ರಮ್ ನಾವು ಬೇಕಾಗಿಲ್ಲ. ನಾವು ಒಳ್ಳೆ ಆಪಲ್ ಜ್ಯೂಸ್ ಅಲ್ಲಿ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ದ್ರಾಕ್ಷಿ ಜ್ಯೂಸ್ ಅಲ್ಲೂ ಸಹ ಕೆಲವು ಜನ ನೆನೆಸ್ತಾರೆ. ನೋಡೋಣ, ಇವತ್ತು ನಾವು ಆಪಲ್ ಜ್ಯೂಸ್ ಅಲ್ಲಿ ಹಾಕಿ ಬಂಬಡ ಇರೋ ಪ್ಲಮ್ ಕೇಕ್ ಮಾಡ್ಕೊಂಡು ತಿನ್ನೋಣ. ನಾವು ರೆಡಿ ಮಾಡ್ಕೊಳ್ತೀವಿ. ಇವತ್ತು ರಾತ್ರಿ ರೆಡಿ ಮಾಡಬೇಕು, ನಾಳೆ ಬೆಳಗ್ಗೆನೆ ಕ್ರಿಸ್ಮಸ್ ಕಟ್ ಮಾಡಬೇಕು, ತಿನ್ಬೇಕು. ಅಕಸ್ಮಾತ್ ಕ್ರಿಸ್ಮಸ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೂ ಸಹ ಹೊಸ ವರ್ಷಕ್ಕೆ ನಮ್ ಕೇಕೆ ನಿಮ್ಮಲ್ಲಿ ಇರ್ಬೇಕು. ಓಕೆ, ಚೆರೀಸ್ ಹಾಕ್ತಾ ಇದೀನಿ. ಹಾಕಿ. ಎಷ್ಟು 1 kg ಬರುತ್ತಾ ಸುಚಿತ್ರಾ ಇದು ಕೇಕು? ಇಲ್ಲ 1 kg ಬರಲ್ಲ, ಇನ್ನ ಕಡಿಮೆ ಬರುತ್ತೆ. ಕಡಿಮೆ ಬರುತ್ತಾ? ಟೂಟಿ ಫ್ರೂಟಿ ಇದು ಸಿಗುತ್ತೆ ಅಂಗಡಿಯಲ್ಲಿ ನಿಮ್ಗೆ. ಓಕೆ, ಡ್ರೈ ಗ್ರೇಪ್ಸ್ ಅಲ್ಲ, ಬ್ಲಾಕ್ ಗ್ರೇಪ್ಸ್, ಡ್ರೈ ಗ್ರೇಪ್ಸ್ ಬೇಕಾದ್ರೆ ಹಾಕೋಬಹುದು, ಚೆನ್ನಾಗಿರುತ್ತೆ. ಗೋಡಂಬಿ, ಡ್ರೈ ಫ್ರೂಟ್ಸ್ ಯಾವ್ದಾವ್ದು ಇಷ್ಟ ಆಗುತ್ತೆ ಅವ್ರವ್ರಿಗೆ ಹಾಕೋಬಹುದು. ಖರ್ಜೂರ. ಇಷ್ಟೊಂದು ಡ್ರೈ ಫ್ರೂಟ್ಸ್ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀರಾ? ಇದನ್ನ ಇವಾಗ ನಾನು ಆಪಲ್ ಆರ್ ಗ್ರೇಪ್ ಜ್ಯೂಸ್ ಓಕೆ ಸ್ವಲ್ಪ ಮಾಡಕ್ ಮುಂಚೆ ನೆನ್ಸಿಟ್ಬಿಡಿ. ಎಷ್ಟು ಒಂದು ಅರ್ಧ ಗಂಟೆ ನಿಲ್ಸಿದ್ರೆ ಸಾಕಾ? ಇಲ್ಲ, ಒಂದು 10-15 minutes ಹೋದ್ರೆ ಸಾಫ್ಟ್ ಆಗ್ಬಿಡುತ್ತೆ. ಅದೊಂದು ಟೇಸ್ಟ್ ಬೇರೆ ಕೊಡುತ್ತೆ ನಿಮ್ಗೆ. ಮತ್ತೇನ್ ಕೊಡ್ಲಿ ನಿಮ್ಗೆ? ಈಗ ಒಂದು ಬೌಲ್ ಕೊಡಿ. ಏನ್ ಬೌಲ್? ಮಿಕ್ಸಿಂಗ್ ಬೌಲ್ ಬೇಕಾ? ಇಲ್ಲ, ಅದು ಸ್ವಲ್ಪ ನಾನು ಹೇಳಿದ್ರೆ ಎನಿ ಕೇಕ್ ಮಾಡುವಾಗ ಸೀವ್ ಮಾಡ್ಕೋಬೇಕು. ಓಕೆ, ಒಂದ್ ಕೆಲಸ ಮಾಡೋಣ. ಫಸ್ಟ್ ಈ ಕುಕ್ಕರ್ ಇಡುವಂತ ವಿಧಾನ ತೋರಿಸ್ಬೇಕು. ಇದು ಮಾಮೂಲಿ ಕುಕ್ಕರು, ಆರ್ಡಿನರಿ ಕುಕ್ಕರು. ನಿಮ್ಮಲ್ಲಿ ನೀವು ಏನ್ ಮಾಡ್ತೀರಾ? ಅನ್ನ ಮಾಡುವಂಥದ್ದು, ಬೇಳೆ ಬೇಯಿಸ್ಕೊಳ್ಳುವಂಥದ್ದು, ಸಾರು ಮಾಡ್ಕೊಳ್ಳುವಂತ ಆರ್ಡಿನರಿ ಕುಕ್ಕರು. ಈ ಕುಕ್ಕರ್ ಅಲ್ಲೇ ನಾವು ಕೇಕ್ ನ ಮಾಡೋದು ತೋರಿಸ್ತೀವಿ. ಓವನ್ನಿನ ಅವಶ್ಯಕತೆ ಇಲ್ಲ. ಎಲ್ಲರ ಮಲ್ಲೂ ಸಹ ಈ ರೀತಿ ಒಳ್ಳೆ ಕೇಕ್ ಅನ್ನ ಮಾಡ್ಕೊಂಡು ತಿನ್ಬೋದು ಅಂತ ನಾವ್ ಹೇಳ್ತಾ ಇದೀವಿ. ಇದಕ್ಕೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಡೈರೆಕ್ಟ್ ಆಗಿ ಕುಕಿಂಗ್ ಮಾಡಕ್ಕಾಗಲ್ಲ ಸುಚಿತ್ರಾ. ಎನಿ ಕುಕ್ಕರ್ ಕೇಕ್ ನೀವು ಬೇಸ್ ಸಾಲ್ಟ್ ಹಾಕ್ಲೇಬೇಕು. ಇದು ಸಾಲ್ಟ್ ಅಲ್ವಾ? ಇದು ಉಪ್ಪು. ಸಾಲ್ಟ್ ಹಾಕೋಣ ಫಸ್ಟ್. ಸಾಲ್ಟ್ ಹಾಕಿ. ವಿತೌಟ್ ಸಾಲ್ಟ್ ಮಾಡಕ್ ಆಗೋದಿಲ್ಲ, ಅದು ಹೀಟ್ ಜಾಸ್ತಿ ಆಗ್ಬಿಟ್ಟು ಕೇಕ್ ಸೀದೋಗ್ಬಿಡುತ್ತೆ. ಒಂದ್ ಕೋಟಿಂಗ್ ನಿಮ್ಗೆ ಉಪ್ಪು ಹಾಕ್ಲೇಬೇಕು. ಉಪ್ಪು ಹಾಕೊಂಡಿದೀವಿ. ಕುಕ್ಕರ್ ಪ್ಲೇಟ್, ಇದು ಮಾಮೂಲಿ ಕುಕ್ಕರ್ ಪ್ಲೇಟ್ ಅಲ್ಲ? ಕುಕ್ಕರ್ ಪ್ಲೇಟ್. ಇವಾಗ ಇದು ರೆಡಿ ಆಯ್ತಲ್ವಾ? ಮೆಜರ್ಮೆಂಟು ಯಾವುದೇ ಸಿಹಿ ಪದಾರ್ಥಗಳನ್ನ ಮಾಡಬೇಕಾದ್ರೆ ಮೆಜರ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಸ್ವೀಟ್ ಕೆಟ್ಟೋಗುತ್ತೆ. ಆದ್ರಿಂದ ನೀವು ಮೆಜರ್ಮೆಂಟ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಬರ್ಕೊಳ್ಳಿ, ಟ್ರೈ ಮಾಡಿ. ಅಯ್ಯೋ ಇಲ್ಲ ರೀ, ನಾವು ಮಾಡಿದ್ವಿ ಕೇಕೇ ಬರಲಿಲ್ಲ, ನಮ್ಮಲ್ಲಿ ನಿಪ್ಪಟ್ಟಾಗೋಯ್ತು ಅನ್ಕೋಬೇಡಿ. ಕೇಕ್ ಬರುತ್ತೆ. ಕೇಕ್ ರೆಸಿಪಿನೇ ಬರ್ಕೊಳ್ಳಿ. ಇಷ್ಟ ಹಾಕ್ಬೋದಲ್ವಾ, ಅಡ್ಜಸ್ಟ್ ಆಗ್ಬಿಡುತ್ತೆ ಅಂತೆಲ್ಲ ಮಾಡಕ್ ಹೋಗ್ಬೇಡಿ. ಮೈದಾ ತಗೊಂಡಿದ್ದೀನಿ. ಇದು ಹೌದು, ಮೈದಾ 1 ಕಪ್. 1 ಕಪ್ ಮೈದಾನ?
ಕಪ್ಗೆ ಅಳತೆ ತಂದ್ಬಿಟ್ಟಿದ್ದೀರಾ ನೀವು? ಹೌದು, ಮೆಜರ್ಮೆಂಟ್ ಅಲ್ಲೇ ಹಾಕ್ಬೇಕು. 1 ಕಪ್ ಇದು ಮೈದಾ ಹಾಕಿದ್ದೀನಿ. ಹೌದು. ಇದಕ್ಕೀಗ ಬೇಕಿಂಗ್ ಪೌಡರ್ ಎಷ್ಟು ಹಾಕ್ಬೇಕು? 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್. ಸಾಕು ಅಷ್ಟೇನೆ? ಸಾಕು. ಅದೇನದು? 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ. ಬೇಕಿಂಗ್ ಪೌಡರ್ ಬೇರೆ, ಬೇಕಿಂಗ್ ಸೋಡಾ ಬೇರೆ? ಸೋಡಾ ಮಾಮೂಲಿ ಅಡಿಗೆ ಸೋಡಾ ಅಂತ ಏನ್ ಹೇಳ್ತೀವಿ ಅದು. ಅದೇನೇನಾ? 1/4 ಚಮಚ ಸಾಕು. 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿದ್ರೆ 1/4 ಚಮಚ ಬೇಕಿಂಗ್ ಸೋಡಾ. ಯಾವ್ದೇ ಕೇಕ್ ಮಾಡ್ಕೊಳ್ಳೋವಾಗ್ಲೂ ಲಂಪ್ಸ್ ಇರಬಾರ್ದು ಮೈದಾಲಿ. ಡ್ರೈ ಇಂಗ್ರೀಡಿಯೆಂಟ್ಸ್ ನ ಎನಿ ಕೇಕ್ಗೆ ಈ ರೀತಿನೇ ಮಾಡ್ಬೇಕು ಪ್ರೊಸೀಜರ್ ಇದು. ಕೇಕ್ ಮಾಡ್ಕೋಬೇಕಾದ್ರೆ ಜಡಿ ಇಟ್ಕೊಳ್ಳೇಬೇಕು ನೋಡಿ. ಈ ತರ ಗಂಟೆಗಳು ಕೊನೆಯಲ್ಲಿ ಉಳ್ಕೊಳ್ಳಿ. ಬಿಡಿ ತೆಗಿಬಿಡಿ, ಹಂಗೆ ಅದನ್ನ ಹೊಡ್ಕೊಳ್ಳೋದು ಬೇಡ, ಬಿಡಿ ಬಿಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇವಾಗ ನನ್ಗೊಂದು ಜಾರ್ ಕೊಡಿ ಅವ್ರೆ. ಏನಕ್ಕಮ್ಮ? ಇದು ಬ್ಲೆಂಡ್ ಮಾಡ್ತೀನಿ ನಾನು. ದೊಡ್ಡದೇ ಕೊಡ್ಲಾ? ದೊಡ್ಡದೇ ಇರಲಿ. ತಗೊಳ್ಳಿ. ಬ್ಲೆಂಡ್ ಮಾಡಕ್ಕೆ ನಾನಿಲ್ಲಿ ಜಾರ್ ಯೂಸ್ ಮಾಡ್ತಾ ಇದ್ದೀನಿ. ಹ್ಯಾಂಡ್ ಬ್ಲೆಂಡರ್ ಅಲ್ಲಿ ಸಹ ಮನೆಯಲ್ಲಿ ಎಲೆಕ್ಟ್ರಾನಿಕ್ ಹ್ಯಾಂಡ್ ಬ್ಲೆಂಡರ್ ಇರೋರು ಅದನ್ನೇ ಯೂಸ್ ಮಾಡಬಹುದು. ಏನೇ ಬ್ಲೆಂಡ್ ಮಾಡಕ್ಕಿಂತ ಮುಂಚೆ ಬಟರ್ ಶುಗರ್ ಹಾಕಕ್ಕಿಂತ ಮುಂಚೆ ಫಸ್ಟ್ ಎಗ್ಸ್ ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಇಲ್ಲಿ ನಾನು 2 ಮೊಟ್ಟೆ ತಗೊಂಡಿದ್ದೀನಿ. 2 ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ತೇನೆ. ಮೊಟ್ಟೆ ಒಂದೇನೆ ಬೀಟ್ ಮಾಡ್ಕೋಬೇಕಾ? ಆಮೇಲೆ ಸಕ್ಕರೆ ಇಲ್ಲ, ಬಟರ್ ಮತ್ತೆ ಸಕ್ಕರೆನು ಬೀಟ್ ಮಾಡ್ಬೇಕಾಗುತ್ತೆ ಇದ್ರ ಜೊತೆಗೆ. ಹೌದು, ತಗೊಳ್ಳಿ. ಬಟರ್ ಸಕ್ಕರೆ ಜೊತೆ ಮೊಟ್ಟೆ ಹಾಕಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗಲ್ಲ. ಅದರಿಂದ ಹೇಳ್ತೀನಿ ಫಸ್ಟ್ ಮೊಟ್ಟೆನ ಚೆನ್ನಾಗಿ ಹೊಡ್ಕೋಬೇಕು. ಓಕೆ. ಎಗ್ ಬೀಟ್ ಮಾಡಿದೀನಿ ಈಗ ಚೆನ್ನಾಗಿ. ನೀರದಂಗ ಆಗ್ಬಿಟ್ಟಿದೆಯಲ್ಲ? ಇವಾಗ ಇದಕ್ಕೆ ಬಟರ್ ಹಾಕ್ತೀನಿ. ಎಷ್ಟು ಬಟರ್ ಹಾಕ್ಬೇಕು? 1/2 ಕಪ್ ಬಟರ್. ಇಷ್ಟೊಂದು ಬಟರ್ ಹಾಕ್ಬೇಕಲ್ವೇನ್ರಿ? ಹೌದು. ಮತ್ತೆ ಇದು ಸಕ್ಕರೆ ಪುಡಿ. ಸಕ್ಕರೆನ ಪುಡಿ ಮಾಡಿರಂತ 2 ಕಪ್. 2 ಕಪ್. 2 ಕಪ್ ಸಕ್ಕರೆ, 2 ಮೊಟ್ಟೆ, ಅರ್ಧ ಕಪ್ ಬೆಣ್ಣೆ. ಓಕೆ. ಸಕ್ಕರೆ ಇದನ್ನ ನಾ ಮೊದಲೇ ಪುಡಿ ಮಾಡಿದ್ದೀನಿ, ಬೇಗ ಇದಾಗುತ್ತೆ ಅಂತ. ಓಕೆ. ಇದಕ್ಕೆ ಇವಾಗ ಮತ್ತೆ ತಿರ್ಗಾ ಚಕ್ಕೆ ಪುಡಿ. ಇದು ಮಾಮೂಲಿ ಚಕ್ಕೆನ ಪುಡಿ ಮಾಡಿರಂತದ್ದು. ಚಕ್ಕೆ ಲವಂಗ ಚಕ್ಕೆ. ಚಕ್ಕೆ. ಇದು 1 ಟೀ ಸ್ಪೂನ್ ಚಕ್ಕೆ ಪುಡಿ. ಏನೋ ಕಂಡಿಡ್ಕೊಂಡ್ಬಿಟ್ಟಿದ್ರ ಸುಚಿತ್ರ ನೀವು? ಮತ್ತೆ ವೆನಿಲಾ ಎಕ್ಸ್ಟ್ರಾಕ್ಟ್ ಇದು ಹಾಕಿ. ಇದು 1 ಟೀ ಸ್ಪೂನ್. ಮಿಕ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ಕೇಕ್ಗೆ. ಕೇಕ್ ಮಿಕ್ಸಿಂಗ್ ಕರೆಕ್ಟ್ ಆಗಿ ಆಯ್ತು ಅಂದ್ರೆ ಮಿಕ್ಕಿದೆಲ್ಲ ಕರೆಕ್ಟ್ ಆಗಿ ಆಗ್ಬಿಡುತ್ತೆ. ಇವಾಗ ಮೊಟ್ಟೆ ಜೊತೆ ಇದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಮಾಡಿ. ನೋಡಿ ಈಗ ಸಾಫ್ಟ್ ಆಗಿ ಆಗಿದೆ. ಇದಕ್ಕೆ ಕ್ಯಾರಮಲ್ ಸಿರಪ್ ಒಳ್ಳೆಯವ್ರೆ. ಇದು ಹೇಳ್ತೀನಿ ಹೇಗ್ ಮಾಡೋದು ಅಂತ. ಮನೇಲೆ ಮಾಡ್ಕೋಬಹುದು ಈಸಿಯಾಗಿ. ಕ್ಯಾರಮಲ್ ಸಿರಪ್ ಅಂದ್ರೆ ಏನ್ರಿ? ಸಕ್ಕರೆ ಸಿರಪ್. ಕ್ಯಾರಮಲ್ ಅಂದ್ರೆ ಶುಗರ್ ಕ್ಯಾರಮಲೈಸ್ ಆಗಿರೋ ಸಿರಪ್. ಅಂದ್ರೆ ಅದೇ ಹೇಗೆ ಕ್ಯಾರಮಲೈಸ್ ಮಾಡ್ಬೇಕು ಅಂತ ಹೇಳ್ತೀನಿ. 1/4 ಕಪ್ ಸಕ್ಕರೆ. 1/4 ಕಪ್ ಸಕ್ಕರೆಗೆ ಜಸ್ಟ್ 1 ಟೀ ಸ್ಪೂನ್ ವಾಟರ್ ಹಾಕ್ಬೇಕು. 1 ಟೀ ಸ್ಪೂನ್ ವಾಟರ್? ಹೌದು. ಶುಗರ್ ಅಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ, ಅದೇ ವಾಟರ್ ಕಂಟೆಂಟ್ ಬಿಡುತ್ತೆ ನಿಮ್ಗೆ. ಶುಗರ್ ಲೈಟ್ ಬ್ರೌನ್ ಆಗೋವರೆಗೂ ನೀವು ಇದ್ ಮಾಡ್ಬೇಕು, ಹುರ್ಕೋಬೇಕು. ಅದು ಕ್ಯಾರಮಲೈಸ್ ಆಗ್ಬೇಕು. ಓಕೆ. 1/4 ಕಪ್ ಶುಗರ್ಗೆ ಜಸ್ಟ್ 1 ಟೀ ಸ್ಪೂನ್ ಆಫ್ ವಾಟರ್ ಹಾಕಿ ರೋಸ್ಟ್ ಮಾಡಿದ್ರೆ ಇದಾಗುತ್ತಾ? ಲೈಟ್ ಬ್ರೌನ್ ಆಗ್ತಾ ಇದ್ದಂಗೆ ನೀವು 1/2 ಕಪ್ ವಾಟರ್ ನೀರ್ ಹಾಕಿ ಗ್ಯಾಸ್ ನ ಆಫ್ ಮಾಡ್ಬಿಟ್ರೆ ನಿಮ್ಗೆ ಕ್ಯಾರಮಲೈಸ್ ಸಿಗುತ್ತೆ. ವೆರಿ ಸಿಂಪಲ್, ನೋ ಪ್ರಾಬ್ಲಮ್. ಹಾಕೊಳ್ಳಿ. ಬ್ಲೆಂಡ್ ಮಾಡಿದಂತ ಮಿಕ್ಸ್ಚರ್ ನ ಇದಕ್ಕೆ ಹಾಕ್ತಾ ಇದ್ದೀನಿ, ಮೈದಾಗೆ. ಓಕೆ ಓಕೆ. ಆಮೇಲೆ ಇವಾಗ ನೆನ್ಸಿರಂತ ಡ್ರೈ ಫ್ರೂಟ್ಸ್ ಪೂರ್ತಿ ಎಲ್ಲ ಏನೇನ್ ನೆನ್ಸಿದೀವಿ ಅದೆಲ್ಲ ಸಿರಪ್ ಬೇಡ, ನೆಂದಿರಷ್ಟು. ಓಹೋ, ಕ್ರಿಸ್ಮಸ್ ಕೇಕ್ ರೆಡಿ ಆಯ್ತು ಅನ್ಕೊಂಡ್ಬಿಡ್ರಿ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಸುಚಿತ್ರಾ ಇದು? ಪ್ಲಮ್ ಕೇಕ್ಸ್ ನಿಮ್ಗೆ ಹೇಳಿದೆ, ಒಂದೊಂದು ಕೇಕ್ ಒಂದೊಂದು ಬೇಕಿಂಗ್ ಟೈಮ್. ಇದೆಷ್ಟು? ಪ್ಲಮ್ ಕೇಕ್ 45 ಮಿನಿಟ್ಸ್ ಬೇಕು. ಓಹೋ, ಮುಗ್ದೋಯ್ತು. ಹೇಳಿ. ಇದಿವಾಗ ಫೋಲ್ಡಿಂಗ್ ಮೆಥಡ್ ಅಲ್ಲೇ ತಿರುಗಿಸ್ಬೇಕು. ಅಂದ್ರೆ ಕ್ಲಾಕ್ ವೈಸ್? ಸುಮ್ಮನೆ ಹೆಂಗಂದ್ರೆ ಹಂಗ್ ತಿರುಗಿಸೋದಲ್ಲ, ಫೋಲ್ಡಿಂಗ್ ಮೆಥಡ್ ಅಂತ. ತಿರ್ಗಿಸ್ಬೇಕು ಇಷ್ಟೇ. ವೆರಿ ಗುಡ್. ತುಂಬಾ ವಿಸ್ಕ್ ಮಾಡಬಾರ್ದು. ಓಕೆ, ಇಷ್ಟೇ ಫೋಲ್ಡಿಂಗ್ ಮೆಥಡ್ ಇದು. ಓಹೋ, ಓಕೆ. ಕೊಡ್ಲಾ? ಇವಾಗ ಬೇಕಿಂಗ್ ಟಿನ್ ಕೊಡಿ. ಬೇಕಿಂಗ್ ಟಿನ್ ಇದೆನಾ? ಅದಕ್ಕೆ ಏನ್ ಮಾಡ್ಬೇಕು ಇವಾಗ? ಒಂದು ಸ್ಪೂನ್ ಆಯಿಲ್ ಹಾಕಿ.
ಹಾಕ್ಬಿಡಿ. ಕೇಕ್ ಮಿಕ್ಸ್ಚರ್ನ ಹಾಕ್ತಾ ಇದ್ದೀನಿ. ಹಾಕಿ. ಅದು ಬಿಸಿ ಇರುತ್ತೆ, ಅದರಿಂದ ನಾನು ಅದನ್ನು ಏನಿಲ್ಲ, ಉಪ್ಪು ಹಾಕಿದೀವಿ, ಪ್ಲೇಟ್ ಇಟ್ಟಿದೀವಿ, ಅದ್ರ ಮೇಲೆ ಇಟ್ಟಿದೀವಿ. ಪ್ರೊಸೀಜರ್ ಫಸ್ಟ್ ಅದಕ್ಕೆ ತೋರಿಸಿದೀವಲ್ಲ ನಾವು. ತೆಗೆದು ನೋಡೋಣ ಏನಾಗಿದೆ ಅಂತ. ಅಲ್ರಿ ನನ್ಗಾಗಿದೆ ರೀ, ಪರವಾಗಿಲ್ಲ. ಚಿತ್ರ, ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಕೊಡ್ರಿ ಬೇಗ, ಎಷ್ಟೊತ್ತಾಗನ್ರಿ? ಪ್ಲಮ್ ಕೇಕ್ ರೆಡಿ ಆಗಿದ್ಯಾ? ಸಿಕ್ಕಾಪಟ್ಟೆ ಕಲರ್ ಗಿಲರ್ ಹಂಗೆ ಬಂದ್ಬಿಡಿಯಲ್ರಿ. ಚೆನ್ನಾಗಿದೆ. ಕ್ರಿಸ್ಮಸ್ ಕೇಕು ನಾವು ಬೇಕರಿಗಳಿಗೆ ಹೋದಾಗ ಇದನ್ನೇ 1 kg ಪ್ಯಾಕ್ ಮಾಡಿ ಕರೆಕ್ಟಾಗಿ kg 300 ರೂಪಾಯಿ 400 ರೂಪಾಯಿ ಎಲ್ಲ ಶುರು ಮಾಡಿ ಮಾರ್ತಾ ಇದ್ದಾರೆ. ಇನ್ನೇನು ಕ್ರಿಸ್ಮಸ್ ಶುರು ಆಗುತ್ತೆ, ಎಲ್ಲ ಕಡೆ ಅದಕ್ಕೊಂದು ಪ್ಲಾಸ್ಟಿಕ್ ಕವರ್ ಹಾಕಿ ಹಿಂಗೆ ಹ್ಯಾಂಡಲ್ ತರ ಮಾಡಿ ಒಂದು ಕಲರ್ದು ಸುತ್ತಿ 300 ರೂಪಾಯಿ 400 ರೂಪಾಯಿ kg, 600 ರೂಪಾಯಿ 700 ರೂಪಾಯಿ 800 ರೂಪಾಯಿ ತನಕನೂ ಕ್ರಿಸ್ಮಸ್ ಕೇಕ್ ಇದೆ. ಇಷ್ಟೊಂದು ಒಳ್ಳೆ ಕೇಕ್ ಮಾಡ್ಕೋಬೇಕು ಅಂದ್ರೆ ಅಷ್ಟೊಂದು ಆಗುತ್ತೆ. ಅದ್ರ ಬದಲು ನೀವು ಮಲ್ಲೇ ಮಾಡ್ಕೊಂಡ್ರೆ ಅಷ್ಟೊಂದು ಖರ್ಚು ಮಾಡಿದ್ರೆ ಮಲ್ಲಿರೋಲ್ಲ 1 kg ಕೇಕ್ ತಿನ್ಬೋದು. ಅದ್ಭುತವಾಗಿ ಮಾಡಿದ್ದಾರೆ. ಕೊಡಿ 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 ಬೇಗ ನೈಸ್. ಮಾಡ್ಬಿಟ್ರೆ ಖಾಲಿ ಆಗ್ಬಿಡುತ್ತೆ. ಯಾವ ರೀತಿ ಮಾಡೋದು ಸುಚಿತ್ರ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಪ್ಲಮ್ ಕೇಕ್ ಮಾಡುವ ವಿಧಾನ: ಒಂದು ಚಿಕ್ಕ ಬೌಲ್ಗೆ ಚೆರ್ರಿ, ಟೂಟಿ ಫ್ರೂಟಿ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಆಪಲ್ ಜ್ಯೂಸ್ ಹಾಕಿ 10 ನಿಮಿಷ ನೆನೆಯಲು ಬಿಡಿ. ಒಂದು ಬೌಲ್ಗೆ 1 ಕಪ್ ಮೈದಾ, ಬೇಕಿಂಗ್ ಪೌಡರ್, ಅಡುಗೆ ಸೋಡಾ ಹಾಕಿ ಜರಡಿ ಹಿಡಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ಮೊಟ್ಟೆ ಹಾಕಿ ಬ್ಲೆಂಡ್ ಮಾಡಿ. ಇದಕ್ಕೆ ಬೆಣ್ಣೆ, ಸಕ್ಕರೆ ಪುಡಿ, ಚಕ್ಕೆ ಪುಡಿ, ವೆನಿಲಾ ಎಸೆನ್ಸ್ ಹಾಕಿ ಮತ್ತೆ ಬ್ಲೆಂಡ್ ಮಾಡಿ. ನಂತರ ಕ್ಯಾರಮಲ್ ಸಿರಪ್ ಹಾಕಿ ಇದನ್ನು ಮೈದಾ ಮಿಶ್ರಣದಲ್ಲಿ ಹಾಕಿ ಇದಕ್ಕೆ ನೆನೆಸಿದ ಚೆರ್ರಿ, ಟೂಟಿ ಫ್ರೂಟಿ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಆಪಲ್ ಜ್ಯೂಸ್ ಹಾಕಿ ಚೆನ್ನಾಗಿ ಕಲಸಿ. ಈ ಮಿಶ್ರಣವನ್ನು ಬಟರ್ ಪೇಪರ್ ಹಾಕಿರುವ ಬೇಕಿಂಗ್ ಟಿನ್ಗೆ ಎಣ್ಣೆ ಸವರಿ ಇದರಲ್ಲಿ ತಯಾರಿಸಿಕೊಂಡ ಮಿಶ್ರಣ ಹಾಕಿ ತಳದಲ್ಲಿ ಉಪ್ಪು ಹಾಕಿರುವ ಕುಕ್ಕರ್ನಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ವೇಟ್ ಹಾಕದೆ ಸುಮಾರು 40 ನಿಮಿಷ ಬೇಯಿಸಿ. ಈಗ ರುಚಿ ರುಚಿಯಾದ ಪ್ಲಮ್ ಕೇಕ್ ಸವಿಯಲು ಸಿದ್ಧ. ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ನೀವು ನಿಮ್ಮಲ್ಲಿ ಮಾಡ್ಕೊಂಡು ನಮ್ಗೆ ಹೇಳ್ತಿರಲ್ಲ, ಅವಾಗ ಗೊತ್ತಾಗುತ್ತೆ ನಿಮ್ಗೆ, ಓಹೋ ತುಂಬಾ ಚೆನ್ನಾಗಿ ಎಲ್ಲಾರು ಅವ್ರ ಮಾಡ್ಕೊಂಡಿರಂತ. ಮತ್ತೊಂದ್ಸರಿ ಹೇಳ್ತಾ ಇದೀನಿ, ಸ್ವಲ್ಪ ಅಳತೆ ಹೆಚ್ಚಿ ಕಡಿಮೆ ಆದ್ರೂ ಕೂಡ ಕೇಕ್ ಬರಲ್ಲ, ಚಪಾತಿ ಆಗ್ಬಿಡುತ್ತೆ. ಇನ್ನೊಂದ್ಸರಿ ಕೇಕ್ ಜಾಸ್ತಿ ಇಡ್ಲಿ ಆಗ್ಬಿಡುತ್ತೆ. ದಯವಿಟ್ಟು ಮೆಜರ್ಮೆಂಟ್ ಪ್ರಕಾರ ಮಾಡಿ. ನಿಮ್ ಮುಂದೆನೆ ಮಾಡಿದೀವಿ, ಅದ್ಭುತವಾಗಿ ಬರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ರೆಸಿಪಿನ ನಮಗೆ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನೇ ನಾಳೆ ಕ್ರಿಸ್ಮಸ್ ಹಬ್ಬ, ಮಧ್ಯಾಹ್ನ ಇವತ್ತೇ ತಿಳಿಸ್ಬರ್ತೇನೆ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಸುಚಿತ್ರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಕಡೆ ಸುಚಿತ್ರ ಅವರು ಬರ್ತಾರ ಇಲ್ವ ಅನ್ಕೊಂಡಿದ್ದೆ, ಬಂದ್ರಿ. ಅಲ್ರಿ, ಹ್ಯಾಪಿ ಕ್ರಿಸ್ಮಸ್ ಹೇಳಿದ ತಕ್ಷಣ ಹೊರಟೋಗ್ಬಿಡೋದೇನ್ರಿ? ಇಲ್ಲ ಕೊರಿಯಂಡರ್ ಚಿಕನ್ ಗೆ ರೆಡಿ ಮಾಡ್ಕೋಬೇಕಿತ್ತು, ಅದಕ್ಕೆ ಏನ್ ಮಾಡಿ ಚಿಕನ್ ಎಲ್ಲ ಇಟ್ಕೊಂಡು ಅನ್ಕೊಂಡೆ. ಫಟಾಫಟ್ ರೌಂಡ್ ಮಾಡ್ಬೇಕು ಅಂತ ಗೊತ್ತಿದೆಯಲ್ಲ? ಗೊತ್ತಿದೆ ಗೊತ್ತಿದೆ ಗೊತ್ತಿದೆ. ಓಕೆ, ಏನ್ ಮಾಡ್ತಾ ಇದ್ರಿ ಇವತ್ತು? ಕೊರಿಯಂಡರ್ ಚಿಕನ್ ಅಂದ್ರೆ ಕೊತ್ತಂಬರಿಯ ಚಿಕನ್, ಕೊತ್ತಂಬರಿ ಸೊಪ್ಪಿನ ಚಿಕನ್, ಕೊರಿಯಂಡರ್ ಸೊಪ್ಪಿನ ಚಿಕನ್. ಹೌದು. ಕೊರಿಯಾಂಡರ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕರಿಬೇವು, ತೆಂಗಿನಕಾಯಿ ತುರಿ, ಗಸಗಸೆ, ಗೋಡಂಬಿ, ಜೀರಿಗೆ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಉಪ್ಪು, ಎಣ್ಣೆ. ಓಕೆ ಓಕೆ. ಇಷ್ಟೊಂದು ತಂದಿದ್ರೆ ಏನ್ ಕೊಡಿ ಮಾಡಕ್ ನಿಮ್ಗೆ? ಫಸ್ಟ್ ಈಗ 2 ತರ ಪೇಸ್ಟ್ ಮಾಡ್ಕೋಬೇಕಿದೆ. ಫಸ್ಟ್ ಹೇಳಿ, ಫಟಾಫಟ್ ಅಂತ ಆಗುತ್ತೆ ತಾನೇ? ಫಟಾಫಟ್ ಅಂತ ಆಗುತ್ತೆ. ಓಕೆ, ಏನೇನ್ ಪೇಸ್ಟ್ ಮಾಡ್ಕೊಳ್ತೀರಾ? ಫಸ್ಟ್ ಗ್ರೀನ್ ಪೇಸ್ಟ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ. ಏನೇನು ಗ್ರೀನ್ ಪೇಸ್ಟ್? ಏನೇನು? ಹಸಿಮೆಣಸಿನಕಾಯಿ ಹಾಕೊಳ್ಳಿ. ಇದು ಎಲ್ಲಿ ಸ್ಟೈಲ್ ಇದು ನಿಮ್ದು? ಕೊತ್ತಂಬರಿಯ ಚಿಕನ್, ಕೊತ್ತಂಬರಿಯ ಕೋಳಿ, ಎಲ್ಲಿಯ ಚಿಕನ್, ಎಲ್ಲಿದು? ಇದು ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ. ಹೌದಾ? ಓಕೆ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿನ ಅಷ್ಟೊಂದು ಬೇಕಾ? ಜಾಸ್ತಿ ಬೇಕು. ಕೊರಿಯಂಡರ್ ಚಿಕನ್, ಕೊರಿಯಂಡರ್ ಬೇಕು. ಓಕೆ ಓಕೆ, ಹಾಕಿ. ಒಂದು ಪೂರ್ತಿಯಾದಂತ ಒಂದು ಕಟ್ಟು ಕೊತ್ತಂಬರಿ ಹಾಕಿ. ಎಷ್ಟೊಂದು ಅರ್ಧ ಕೆಜಿ ಚಿಕನ್? ಒಂದು ಅರ್ಧ ಕೆಜಿಗೆ ಒಂದು ಫುಲ್ ಕಟ್ಟು ಕೊತ್ತಂಬರಿ ಸೊಪ್ಪು. ಓಕೆ. ನೀರೇನಾರು ಹಾಕ್ಬೇಕಾ? ಹಾಕ್ಬೇಕು ಒಂದ್ ಸ್ವಲ್ಪ. ಮತ್ತೆ ಕರ್ಬೇವಿನ ಸೊಪ್ಪು ಅದಕ್ಕೆ ಹಾಕ್ಬಿಡ್ತೀರಾ? ಸ್ವಲ್ಪ, ಜಾಸ್ತಿ ಬೇಡ. ಓಕೆ. ಫ್ಲೇವರ್ಗೆ ಅಷ್ಟು ಸ್ವಲ್ಪ ನೀರ್ ಹಾಕ್ಲಾ? ಹಾಕಿ.
ಇದನ್ನ ಗ್ರೀನ್ ಪೇಸ್ಟ್ ನ ಮಾಡ್ಕೊಂಡ್ ಬರ್ತೇನೆ. ಇದೇನು ಸ್ಟವ್ ಏನಾರು ಏನಾರು? ಇಲ್ಲ ಏನ್ ಬೇಡ, ಫಸ್ಟ್ ಪೇಸ್ಟ್ ಓಕೆ, ಮಾಡ್ಕೊಂಡ್ ಬನ್ನಿ. ಆಗೋಯ್ತಾ ಪೇಸ್ಟು? ಇದೊಂದು ಬಟ್ಲಿಗೆ ಹಾಕೊಂಡು ಬಟ್ಲು ಕೊಡ್ಲಾ? ತಗೊಳ್ಳಿ. ಆಹಾ, ಸ್ಮೆಲ್ ತುಂಬಾ ಚೆನ್ನಾಗಿದೆಲ್ಲ. ಗ್ರೀನ್ ಪೇಸ್ಟ್ ಆಯ್ತು. ಈಗ ವೈಟ್ ಪೇಸ್ಟ್ ಮಾಡ್ಕೊಳ್ಳೋಣ. 2 ಪೇಸ್ಟ್ ಮಾಡ್ತಾ ಇದ್ದೀರಾ? ಹೌದು, 2 ಒಟ್ಟಿಗೆ ಬ್ಲೆಂಡ್ ಮಾಡಿದ್ರೆ ಇದು ಕಲರ್ ಚೇಂಜ್ ಆಗುತ್ತೆ. ಹಾಕೋ ಟೈಮಿಂಗ್ ಡಿಫ್ರೆಂಟ್ ಇರುತ್ತೆ. ಓಕೆ ಓಕೆ. ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ. ಹಸಿ ತೆಂಗಿನಕಾಯಿಯಾ? ಹಾ. ಗಸಗಸೆ ಎಲ್ಲ ಹಾಕ್ತಾ ಇದ್ದೀರಾ? ಹಾ, ಒಂದ್ ಅರ್ಧ ಚಮಚ. ಮತ್ತೆ ಗೋಡಂಬಿ ಒಂದು 10. ಓಹೋ, ಎಕ್ಸ್ಟ್ರಾ ರುಚಿ ಕೊಡಕ್ಕ? ಹೌದು, ಗ್ರೇವಿ ಟೇಸ್ಟ್ ಬರೋದು. ಸ್ವಲ್ಪ ವಾಟರ್ ಆಡ್ ಮಾಡಿ. ಸ್ವಲ್ಪ ಏನ್ ಕೊಡ್ಬೇಕು ಇವಾಗ? ಕಡಾಯಿ ಕೊಟ್ಬಿಡಿ ಮಾಡೋದು. ಕಡಾಯ? ಯಾವ್ದು ಕಡಾಯ? ಪ್ಯಾನ? ಕಡಾಯಿ ಪ್ಯಾನ್. ಕಡಾಯಿ ಕೊಟ್ಟಿದೀವಿ. ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫಸ್ಟ್ ಜೀರಿಗೆ ಹಾಕ್ತಾ ಇದ್ದೀನಿ. ಓಹೋ, ಜೀರಿಗೆ ಎಲ್ಲ ಹಾಕ್ತಾ ಇದ್ರಿ ನೀವು? ಇದು ಧನಿಯಾ ಬೀಜ, ಕೊರಿಯಂಡರ್ ಚಿಕನ್ ಅಂತ ಹೇಳಿದೀನಿ. ಅದರಿಂದ ಇದು ಧನಿಯಾ ಬೀಜನ ಹಾಕ್ಬೇಕು. ಮಿಕ್ಸಿಲಿ ಅರ್ಧಂಬರ್ಧ ಕ್ರಶ್ ಮಾಡಿರೋಂಥದ್ದು. ಓಕೆ 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 ಓಕೆ. ಒಂದ್ ಅರ್ಧ ಸ್ಪೂನ್ ಸಾಕಾ? ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹೌದಾ? ಹಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಈಗ ಚಿಕನ್ ಆಡ್ ಮಾಡೋಣ. ಓಹೋ, ಜಾಸ್ತಿ ಇದೆ ಚಿಕನ್ ಅಲ್ಲ? ಏನ್ ಮಧ್ಯಾಹ್ನ ಊಟ ಇಲ್ಲೇನೇನ್ರಿ? ಚಿತ್ರಾ, ಏನೋ ಮಧ್ಯಾಹ್ನ ಊಟ ನಮ್ಮ ಜೊತೆ ಮಾಡಕ್ ಕಾಣ್ತಾ ಇದೀರಾ ನೀವು? ಏನ್ ಚಿಕನ್ ಸ್ವಲ್ಪ ಎಲ್ಲೋ ಕಲರ್ ಇದೆಯಲ್ಲ, ಏನಿದು? ಅರ್ಶಿನ ಹಾಕಿ ತೊಳೆದಿರೋ. ಅರ್ಶಿನ ಹಾಕಿ ತೊಳೆದ್ರೆ ಹಿಂಗ ಆಗ್ಬಿಡುತ್ತೆ ಕಲರ್. ಆಮೇಲೆ ಏನ ಅಡಿಗೆಗೆ ಅರ್ಶಿನ ಹಾಕೋ ಅವಶ್ಯಕತೆ ಇಲ್ಲ? ಬೇಕಾಗೋದಿಲ್ಲ. ಇದ್ರಲ್ಲಿ ಎಷ್ಟೊಂದಿದೆ ನೋಡಿ. ಆ ಸ್ಮೆಲ್ ಏನಿದೆ ಚಿಕನ್ ಅದು ಹೋಗುತ್ತೆ ಅರ್ಶಿನ ಹಾಕೋದ್ರಿಂದ. ಓಕೆ ಓಕೆ. ಫಸ್ಟ್ ತಿನ್ನೋದಕ್ಕಿಂತ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹೌದು. ಒಂದು ಅರ್ಧ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸಾಯಂಕಾಲ ಟೈಮ್ ಯಾವೆಲ್ಲ ರೈತರ ಮಾಡಿ ಇಟ್ಕೊಂಡ್ರೆ ಅದ್ಭುತ, ರುಚಿ ಕೂಡ ಚೆನ್ನಾಗಿರುತ್ತೆ. ಇವಾಗ ಗ್ರೀನ್ ಪೇಸ್ಟ್ ಏನ್ ಮಾಡ್ಕೊಂಡಿದೀವಿ ಅದನ್ನ ಹಾಕ್ತಾರೆ. ಹಾಕಿ ಹಾಕಿ. ಸಾಲ್ಟ್ ಹಾಕ್ತಾ ಇದೀನಿ. ಹಾಕಿ. ಸ್ವಲ್ಪ ಲಿಡ್ ಹಾಕಿ ಕ್ಲೋಸ್ ಮಾಡ್ಬಿಡೋಣ. ಗ್ರೀನ್ ಮಸಾಲ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು. ಆಮೇಲೆ ಆಮೇಲೆ ವೈಟ್ ಮಸಾಲ ಹಾಕಿ. ವೈಟ್ ಮಸಾಲ ಸ್ವಲ್ಪ ಹಿಡಿದ್ ಬಿಡುತ್ತೆ. ಅದರಿಂದ ಸ್ವಲ್ಪ ಚಿಕನ್ ಗ್ರೀನ್ ಅಲ್ಲಿ ಕೊರಿಯಂಡರ್ದೆಲ್ಲ ಒಳ್ಳೆ ಫ್ಲೇವರ್ ಬರೋವರೆಗೂ ಚೆನ್ನಾಗಿ ಬೆಂದ ಮೇಲೆ ಲಾಸ್ಟ್ ಅಲ್ಲಿ ಕಾಜು ಮತ್ತೆ ಕಾಯಿ ತುರಿಯ ಪೇಸ್ಟ್ ಅದನ್ನ. ಓಹೋ, ಆತರ ಮಾಡ್ತಾ ಇದ್ದೀರಾ? ಇದು ಫಸ್ಟ್ ಒಂದು ಇದರಲ್ಲಿ ಈ ಮಸಾಲೆಯಲ್ಲಿ 5 ಮಿನಿಟ್ಸ್ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ 5 to 8 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು. ಇದಾದ್ಮೇಲೆ ತಿರ್ಗಿ ಇನ್ನೊಂದು ಮಸಾಲ ಹಾಕಿ ಅದ್ರೊಳಗೆ ಬೇಯಬೇಕು. ಗ್ರೇವಿ ಚಪಾತಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಅನ್ನ, ಚಪಾತಿ, ದೋಸೆ, ಮುದ್ದೆಗೆ ತಿನ್ಬೋದು. ಓಕೆ ಓಕೆ ಓಕೆ. ಸ್ವಲ್ಪ ನೀರಂಗೆ ಆಯ್ತಲ್ಲ ಗ್ರೇವಿ? ಗ್ರೇವಿ ಸ್ವಲ್ಪ ನೀರಾಗಿದೆ. ಚಿಕನ್ ವಾಟರ್ ಕಂಟೆಂಟ್ ಇರ್ಲಿ, ಪರವಾಗಿಲ್ಲ, ಏನು ತಪ್ಪಿಲ್ಲ. ಅದು ಕಡಿಮೆ ಮಾಡ್ಕೋಬಹುದು. ಕುದೀತಾ ಇದೆ, ಕಡಿಮೆ ಗಟ್ಟಿ ಆಗ್ಬಿಡುತ್ತೆ ನಿಮ್ಗೆ. ಈ ಕಾಜು ಪೇಸ್ಟ್ ಹಾಕಿದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ. ಹೌದಾ? ಓಕೆ, ಹಾಕಿ ಕಾಜು ಪೇಸ್ಟ್ ಹಾಕಿ. ಕಲರೇ ಬೇರೆ ಆಗೋಯ್ತಲ್ರಿ. ಲೈಟ್ ಕಲರ್ ಆಗೋಯ್ತಲ್ಲ. ಇದು ಸ್ವಲ್ಪ ಕೂತ್ಸೋಣ. ಇನ್ನೊಂದು 2-3 ನಿಮಿಷ. ಒಳ್ಳೆ ಗ್ರೇವಿ, ಚಿಕನ್ ಕೊತ್ತಂಬರಿ ಮತ್ತು ಗೋಡಂಬಿಯ ಗ್ರೇವಿ ಅದ್ಭುತವಾಗಿರುತ್ತೆ. ಮುದ್ದೆಗಿದ್ದಿಲ್ಲ ತಿನ್ನಕ್ಕೆ, ಸಾಯಂಕಾಲ ಹೊತ್ತು ಮಾಡ್ಕೊಂಡು ತಿನ್ನಕ್ಕೆ, ಒಳ್ಳೆ ಚಿಕನ್ ದಿಢೀರಂತ ಮಾಡ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ರುಚಿ ಗೊತ್ತಾಗುತ್ತೆ ನಿಮಗೆ ತಿನ್ಬೇಕಂದ್ರೆ ಯಾವ ರೀತಿ ಇರುತ್ತೆ ಅಂತೇಳಿ. ಒಳ್ಳೆ ಅದ್ಭುತವಾದ ಚಿಕನ್. ನೋಡೋಣ, ಒಂದು 5 ನಿಮಿಷ ಬೆಂದ್ಬಿಡ್ಲಿ. ಬೆಂದಾದ್ಮೇಲೆ ಗೊತ್ತಾಗುತ್ತೆ ಟೇಸ್ಟ್ ಯಾವ ರೀತಿ ಇದೆ ಅಂತ. ಲಾಸ್ಟ್ ಅಲ್ಲಿ ಒಂದು 1/4 ಚಮಚ ಗರಂ ಮಸಾಲ. 1/4 ಚಮಚ ಸಾಕಾ? ಸಾಕು.
ಗರಂ ಮಸಾಲ ಫ್ಲೇವರ್ ಇಷ್ಟ ಆಗದಿದ್ರು ಬೇಕಾಗೋದಿಲ್ಲ, ಇಷ್ಟೇ ಸಾಕು. ಇಷ್ಟೇ ಸಾಕಾ? ಆಪ್ಷನಲ್ ಅದು, Okay. ಬೇಕಂದ್ರೆ ಹಾಕೋಬಹುದು. ಬಟ್ ಯೂಶಲಿ ಗರಂ ಮಸಾಲ ಹಾಕಿದ್ರೇನೆ ಅದು ಒಳ್ಳೆ ರುಚಿ ಕೊಡುತ್ತಲ್ಲ, ಟೇಸ್ಟ್, ಫ್ಲೇವರ್ ಅದೊಂಥರ ಬರುತ್ತೆ. ಆಫ್ ಮಾಡೋಣ? ಸಾಕು ಆಫ್. ಕೊರಿಯಂಡರ್ ಚಿಕನ್ ಟೇಸ್ಟ್ ಮಾಡಿ ಹೇಳಿ ಒಳ್ಳೆಯವರೇ. ಓಹೋ, ಮೇಲ್ಗಡೆಲ್ಲ ಕೊತ್ತಂಬರಿ ಬಂದ್ಬಿಡಿಯಲ್ರಿ. ಆಹಾ, ಚಿಕನ್ನೇ ಕಾಣ್ತಾ ಇಲ್ಲ. ಅದ್ಭುತವಾಗಿದೆ ಅನಿಸ್ತಾ ಇದೆ. ನೋಡ್ಬೋಣ. ನಮಗ್ ತೋರಿಸ್ದೆ ಇನ್ನೊಂದ್ಸರಿ ಹೆಂಗ್ರಿ ನೀವು ಖಾಲಿ ಮಾಡ್ಬಿಡ್ತೀರಾ? ಇನ್ನೊಂದ್ಸರಿ ತೋರಿಸಿಪ್ಪ ಸುಚಿತ್ರಾ, ಯಾವ ರೀತಿ ಮಾಡಿದ್ರು ಅಂತ ಇದ್ದೀರಾ. ಓಕೆ, ಕೊರಿಯಂಡರ್ ಚಿಕನ್ ರೆಡಿ ಆಗಿದೆ. ತುಂಬಾ ಸಖತ್ತಾಗಿ ಮಾಡೋದು. ಪ್ರೊಸೀಜರ್ ತುಂಬಾ ಈಸಿ ಆಗಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕೊರಿಯಾಂಡರ್ ಚಿಕನ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಜಾರ್ಗೆ ತೆಂಗಿನಕಾಯಿ ತುರಿ, ಗಸಗಸೆ, ಗೋಡಂಬಿ, ನೀರು ಹಾಕಿ ಗ್ರೈಂಡ್ ಮಾಡಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ, ಧನಿಯಾ ಪುಡಿ, ಚಿಕನ್ ಹಾಕಿ ಫ್ರೈ ಮಾಡಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿಕೊಂಡ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು ಪೇಸ್ಟ್, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಆಮೇಲೆ ರುಬ್ಬಿಕೊಂಡ ತೆಂಗಿನಕಾಯಿ ತುರಿ, ಗಸಗಸೆ, ಗೋಡಂಬಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಬೇಯಲು ಬಿಡಿ. ಕೊನೆಯಲ್ಲಿ ಗರಂ ಮಸಾಲ ಹಾಕಿದರೆ ರುಚಿ ರುಚಿಯಾದ ಕೊರಿಯಾಂಡರ್ ಚಿಕನ್ ರೆಡಿ ಟು ಈಟ್. ಆಹಾ, ಅದ್ಭುತವಾಗಿದೆ. ನೀವು ಒಳ್ಳೆ ಚಿಕನ್ ಮಾಡಿ ತೋರಿಸಿದ್ದೀರಾ. ಈ ತರನೇ ಇರ್ಬೇಕು ಚಿಕನ್ ಅಂದ್ರೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸುಚಿತ್ರಾ ಅವರೇ. ಥ್ಯಾಂಕ್ ಯು. ನೀವು ಮತ್ತೊಮ್ಮೆ ಆಗಲೇ ಹೇಳಿ ಕಳಿಸ್ಬಿಟ್ಟಿದ್ದಲ್ಲ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಿಮ್ಗೂ ಸಹ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಏನ್ ಮಾಡ್ತಾರೆ ಡಾಕ್ಟರ್ ಪರಿಚಯ ಎಲ್ಲರಿಗೂ ಗೊತ್ತಿದೆ. ನಮಸ್ಕಾರ ಶ್ರೀಪಾದ ಹೆಗಡೆ ಅವರಿಗೆ. ನಮಸ್ಕಾರ ಮುಳಿಯವರೇ. ಶ್ರೀಪಾದ ಹೆಗಡೆ ಅವರ ಪರಿಚಯ ತುಂಬಾ ಜನಗಳಿಗೆ ಇವಾಗ ಪರಿಚಯ ಆಗ್ಬಿಟ್ಟಿದ್ದಾರೆ. ಇನ್ನೇನು ಹಾಲಿಗೆ ಬೆಣ್ಣೆ ಹಾಕ್ತಾರೋ, ಬೆಣ್ಣೆಗೆ ಹಾಲು ಹಾಕ್ತಾರೋ ಗೊತ್ತಿಲ್ಲ. ನಮಸ್ಕಾರ, ಏನ್ ಮಾಡ್ತೀರಾ ಇವತ್ತು ಡಾಕ್ಟರ್? ನೋಡಿ ಮುಳಿಯವರೇ, ಯಾವ್ದಕ್ಕೆ ಏನೋ ಹಾಕ್ಬಿಟ್ಟು ಏನೋ ಅಂತೂ ಮಾಡಲ್ಲ. ಇಲ್ಲ ಪರಿಚಯ ಹಂಗೆ ಹೇಳಿದ ನಾನು. ಔಷಧಿ ಗುಣ ಇರುವಂತದ್ದನ್ನ ಸರಿಯಾಗಿ ಉಪಯೋಗಿಸಿದ್ರೆ ಮನುಷ್ಯರ ಆರೋಗ್ಯವನ್ನ ಕಾಪಾಡ್ಕೋಬಹುದು, ರೋಗವನ್ನ ನಿರೋಧಿಸುವ ಶಕ್ತಿಯನ್ನ ಹೆಚ್ಚಿಗೆ ಮಾಡ್ಕೋಬಹುದು. ಕರೆಕ್ಟ್, ಅದು ನಮ್ಮ ಉದ್ದೇಶ. ಹೇಳಿ ಹೆಗಡೆ ಏನ್ ಮಾಡ್ತಾ ಇದ್ದೀರಿ ಇವತ್ತು? ಮೆಂತೆ ಮಜ್ಜಿಗೆ ಮಾಡೋಣ. ಮೆಂತ್ಯ ಮಜ್ಜಿಗೆ ಬೇಕಾಗುವ ಸಾಮಗ್ರಿಗಳು: ಮಜ್ಜಿಗೆ, ಮೆಂತ್ಯ, ಬೆಲ್ಲ, ಜೀರಿಗೆ, ಉಪ್ಪು. ಮೆಂತ್ಯದು ಮಜ್ಜಿಗೆ ಏನಕ್ಕದು? ಮೆಂತೆ ಕಾಳು. ಏನಕ್ಕಪ್ಪ ಅದು? ಅದು ಮೆಂತೆ ಸಾಧಾರಣವಾಗಿ ನಮ್ಗೆಲ್ಲ ಗೊತ್ತಿದ್ದ ಹಾಗೇನೆ ಡಯಾಬಿಟಿಸ್ಗೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ, ಬಾಡಿ ವೇಟ್ ಕಡಿಮೆ ಮಾಡೋದಕ್ಕೆ, ಹೊಟ್ಟೆ ನೋವಿಗೆ, ಮತ್ತೆ ಮೂಲವ್ಯಾಧಿಗೆ, ಮತ್ತೆ ಅಜೀರ್ಣಕ್ಕೆ ಹಾಗೂ ಮಲಬದ್ಧತೆಗೆ ಹೇಳಿ ಮಾಡಿದಂತಹ ಔಷಧಿ. ಓಕೆ, ಇದಿಷ್ಟಕ್ಕೂ ಅನುಕೂಲ ಆಗುವಂತದ್ದು ಮೆಂತೆ ಮಜ್ಜಿಗೆ. ಈಗ ಕೆಲವರು ಹಾಲು ಉಪಯೋಗಿಸಲ್ಲ. ಇಲ್ಲ, ಮೆಂತೆ ಹಾಕಿ ಹಾಲು ಅಥವಾ ಮೆಂತೆ ಕಾಫಿ ಇನ್ನೆಲ್ಲ ಕುಡಿಯೋದಕ್ಕೆ ಆಗಲ್ಲ ಅವರಿಗೆ. ಮಜ್ಜಿಗೆ ಚೆನ್ನಾಗಿ ಉಪಯೋಗಿಸ್ತಾರೆ, ನೀರು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದಕ್ಕೆ. ಇದು ಮತ್ತೊಂದು ಉಪಾಯ. ಓಕೆ, ಮೆಂತ್ಯ ಕಾಫಿ ಮಾಡಿ ತೋರಿಸಿದ್ವಿ, ಸಿಕ್ಕಾಪಟ್ಟೆ ಫೇಮಸ್ ಆಗೋಗ್ಬಿಟ್ಟಿದೆ. ಮತ್ತೆ ಇನ್ನೊಂದೇನು, ಮಜ್ಜಿಗೆ ಸಾಧಾರಣವಾಗಿ ಇದ್ದೇ ಇರುತ್ತೆ. ಹಾಲು ಬೇಕು ಅಂದ ತಕ್ಷಣ ಸಿಗಲ್ಲ, ಹಾಲು ಕೆಟ್ಟೋಗ್ಬಿಡುತ್ತೆ, ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಇಮಿಡಿಯೇಟ್ ಆಗಿ ಸಿಗಲ್ಲ. ಇದೆಲ್ಲ ಕೆಲವು ಸಮಸ್ಯೆಗಳಿರುತ್ತೆ. ಮಜ್ಜಿಗೆ ಆದ್ರೆ ಹಾಗಲ್ಲ, ಇಟ್ಕೋಬಹುದು. ಮಜ್ಜಿಗೆ ನಮ್ಮಲ್ಲಿ ಗಾದೆ ಇದೆ, ಏನು ಅಂತಂದ್ರೆ ಮಳ್ಳಿ ಆದ್ರೂ ತಾಯಿ, ತೆಳಗಾದ್ರೂ ಮಜ್ಜಿಗೆ ಅಂತ. ಮಳ್ಳಿ ಆದ್ರೂ ತಾಯಿ, ತೆಳಗಾದ್ರೂ ಮಜ್ಜಿಗೆ ಅಂತ. ನೀರು ಎಷ್ಟು ಸೇರಿಸಿದ್ರು ಮಜ್ಜಿಗೆ ಹಿಡಿಯುತ್ತೆ. ಅದು ಮಜ್ಜಿಗೆನೆ, ಆ ಬಣ್ಣ ಇರೋವರೆಗೂ ನೀರಾಗಲ್ಲ. ಅದು ಅದೇ ವಿಶೇಷ ಮಜ್ಜಿಗೆದು. ಮಜ್ಜಿಗೆ ಬೇಕಾಗಿಲ್ಲ. ಡಾಕ್ಟರ್ ಬೇಜಾರು ಹಿಟ್ಟವ್ರು ಈ ತರದೆಲ್ಲ. ಓಕೆ. ಹಾಗಾಗಿ ಈಗ ನನಗೆ ಇದು ಹೊರ್ಕೊಳ್ಬೇಕು ನಾನು ಮೆಂತೆನ. ಒಂದು ಹೇಳಿ ಡಾಕ್ಟರ್. ಪ್ರಮಾಣಕ್ಕೆ ಹೇಳೋದಾದ್ರೆ ಹೇಳಿ ಡಾಕ್ಟರ್. ಸಾಧಾರಣ 3 ಚಮಚ ಮೆಂತೆ. 3 ಚಮಚ ಮೆಂತೆ. ಹೌದು. ಓಕೆ, ಒಂದು ಪ್ರಮಾಣಕ್ಕೆ ನಾವು ಈಗ ಮಾಡೋದನ್ನ ಹಾಕಿ 3 ಚಮಚ ಬೇಕೇ ಬೇಕಾಗ್ತದೆ. ಹಾಗೆ ಒಂದು 3/4 ಚಮಚದಿಂದ 1 ಚಮಚ ಜೀರಿಗೆ. ಈ ಜೀರಿಗೆ ಬಗ್ಗೆ ಹೇಳಿ ಸರ್. ನಮ್ಮ ಮನೆಯವ್ರು ಯಾವಾಗಲೂ ಒಂದು ತಮಾಷೆ ಮಾಡ್ತಾ ಇರ್ತಾರೆ. ನಿಮ್ಮ ಮನೆಯವರು ಅಂದ್ರೆ ಯಾರು ಸರ್? ನಮ್ಮ ಮಡದಿ. ಹಂಗ ಹೇಳಿ ಸರ್. ಅರ್ಧಾಂಗಿ ಧರ್ಮಪತ್ನಿ. ಓಕೆ ಸರ್, ಹೇಳಿ ಸರ್. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಜೀರಿಗೆ ಒಂಥರ ಈ ಕಾರ್ಡ್ಸ್ ಆಡ್ತಾರಲ್ವಾ, ಅದ್ರೊಳಗೆ ಜೋಕರ್ ಇದ್ದಂಗೆ ಅಂತ. ಎಲ್ಲಾದ್ರೂ ಜೋಡೆಲ್ಲೋ ಅಡ್ಗೆ ಮನೆಯಲ್ಲಿ ಒಗ್ಗರಣೆ ಡಬ್ಬಿಲಿ ಹೊಂದುತ್ತೆ ಅಂತ. ಜೀರಿಗೆ ಅದೊಂದು ವಿಶೇಷ ಇದೆ. ಡಾಕ್ಟ್ರೆ ಅವ್ರೇನು ಡಾಕ್ಟರ್ ಅವರು? ಡಾಕ್ಟರ್ ಅಲ್ಲಿ ಹೋದ್ರು ನೋಡಿ, ಒಂದು ಪ್ರಮಾಣದಲ್ಲಿ ಅಡಿಗೆ ಮಾಡುವವರಿಗೆ ಇದೆಲ್ಲ ಗೊತ್ತಿರುತ್ತೆ, ಅಥವಾ ಅದರ ಔಷಧಿ ಗುಣಗಳನ್ನು ಗೊತ್ತಿರುತ್ತೆ ಅವರಿಗೆ. ಓಕೆ, ಡಾಕ್ಟರ್ನೇ ನೋಡ್ಕೊಳ್ತಾ ಇರೋದ್ರಿಂದ ಅವ್ರು ಮಹಾನ್ ಡಾಕ್ಟ್ರೇ ಬಿಡಿ. ಈಗ ಸಾಕು ಅನ್ಸುತ್ತೆ. ಸಾಕ ಸರ್? ಹೌದು, ಸಾಕು. ನೋಡಿ, ಮೆಂತೆ ಪರಿಮಳ ಬರಕ್ ಶುರುವಾಯ್ತಲ್ವಾ? ಅಲ್ಲ, ಹೌದು, ಸಾಕಲ್ಲ.
ಆಯ್ತಾ ಡಾಕ್ಟ್ರೆ? ಆಯ್ತು ಆಯ್ತು, ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಾಗಿದೆ. ಚೆನ್ನಾಗಾಯ್ತಾ? ಹೌದು. ಈಗ ನೋಡಿ, ಇದು ಇನ್ನೂ ಹುಡಿ ಆಗ್ಬೇಕು, ಬಟ್ ಚೆನ್ನಾಗಿದೆ. ಚೆನ್ನಾಗಿದೆ, ಅಷ್ಟೇ ಹುಡಿ ಆಗಿದೆ, ಪರಿಮಳ ಬಂದಿದೆ, ತುಂಬಾ ಪರಿಮಳ ಇದೆ. ಅದಕ್ಕೆ ಹಾಕೋಣ ಅಲ್ವಾ? ಹೌದು, ನೇರವಾಗಿ ಇದಕ್ಕೆ ಹಾಕೊಳ್ಳೋಣ. ಎಸ್, ಆಮೇಲೆ ಬೇಕಾದ್ರೆ ಗ್ಲಾಸ್ ಹಾಕೊಂಡು ಕುಡಿಯೋಣ. ಹಾ, ಎಲ್ಲ ಮಿಕ್ಸ್ ಮಾಡೋಕೆ ಇದಕ್ಕೆ ಸುಲಭ ಆಗುತ್ತೆ. ಹೌದು, ಅಂದ್ರೆ ಮೆಂತ್ಯ ಮತ್ತು ಜೀರಿಗೆನ ಎರಡು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಈಗ ಅದನ್ನ ಪುಡಿ ಮಾಡಿದೀವಿ, ಚೆನ್ನಾಗಿ ಪುಡಿ ಮಾಡಿದೀವಿ ನೋಡಿ. ಎಷ್ಟು 2 ಸ್ಪೂನ್ ಬೇಕಾಗುತ್ತಲ್ಲ? ಒಂದು ಗ್ಲಾಸಿಗೆ 2 ಸ್ಪೂನ್ ಬೇಕಾಗುತ್ತೆ. ಓಹೋ. ಈಗ ಇನ್ನೊಂದು ಪಾತ್ರೆ ಇದ್ರೆ ಒಳ್ಳೇದು, ಯಾಕೆಂದ್ರೆ ಏನ್ ಬೇಕು ನೋಡಿ, ಕೆಲವರಿಗೆ ಮೂತ್ರ ರೋಗ ಇರುತ್ತೆ, ಡಯಾಬಿಟಿಕ್ ಪೇಷಂಟ್ ಇರ್ತಾರೆ. ಹೌದು, ಡಯಾಬಿಟಿಕ್ ಪೇಷಂಟು ಇದಕ್ಕೆ ಬೆಲ್ಲ ಹಾಕಿದ್ರೆ ಉಪಯೋಗಿಸೋದಕ್ಕಾಗೋದಿಲ್ಲ. ಇದಕ್ಕೆ ಬೆಲ್ಲ ಹಾಕ್ತೀರಾ ನೀವು? ಹೌದು, ಇದಕ್ಕೆ ಬೆಲ್ಲ ಹಾಕ್ತಿವಿ. ಬೆಲ್ಲ ಹಾಕದೇನೂ ತಗೊಳ್ಬಹುದು, 3 ರೀತಿಯಾಗಿ ಇದನ್ನ ಉಪಯೋಗಿಸಬಹುದು. ಈಗ ಬರೇ ಪುಡಿಯನ್ನು ಹಾಕಿದೀವಿ, ಇದು ತಯಾರಾಯ್ತು ಮಜ್ಜಿಗೆ. ಬೆಲ್ಲ ಹಾಕ್ಬೋದು, ಅದೊಂದು, ಮತ್ತೊಂದು ಉಪ್ಪು ಹಾಕ್ಬೋದು, ಅದೊಂದು. 3 ರೀತಿಯಾಗಿ ಇದು ಒಂದನ್ನೇ ಉಪಯೋಗಿಸಬಹುದು. ಇದು ಒಂದು ವಿಶೇಷ. ಯಾವ ಯಾವ ಕಾಯಿಲೆಗೆ ಯಾವ ಯಾವ ತರ ಉಪಯೋಗಿಸ್ಕೋಬೇಕು ಡಾಕ್ಟ್ರೆ? ಅಲ್ಲ, ಈಗ ನಾನು ಹೇಳಿದ್ನಲ್ಲ ಮೊದಲು. ಹೌದು, ಈಗ ಡಯಾಬಿಟಿಕ್ ಪೇಷಂಟ್ಗಂತೂ ಮೆಂತೆ ಹೇಳಿದಂತ ಔಷಧಿ. ಹೌದು, ಕೆಲವರು ಬರೇ ಮೆಂತೆಯನ್ನು ಬಾಯಿಗೆ ಹಾಕೊಂಡು ಒಗೆಯೋರಿದ್ದಾರೆ, ಬರೇ ಹಿಟ್ ಮಾಡ್ಕೊಂಡು ತಿನ್ನುವರಿದ್ದಾರೆ, ಹಿಟ್ ಮಾಡ್ಕೊಂಡು ಮೊದಲು ಊಟ ಮಾಡೋರು ಅನ್ನಕ್ಕೆ ಕಲಸ್ಕೊಂಡು ಅದನ್ನು ಉಪಯೋಗಿಸುವವರಿದ್ದಾರೆ. ಹಾಗೆ ಮೆಂತೆನ ಬಹಳ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಮೆಂತೆ ಸೊಪ್ಪು ಕೂಡ, ಮೆಂತೆ ಸೊಪ್ಪಿಂದ ಈಗ ಬಹಳ ಒಳ್ಳೊಳ್ಳೆ ರೋಗಗಳಿಗೆ ಅದು ಔಷಧಿ ಅನ್ನೋದನ್ನ ಕಂಡು ಹಿಡಿದಿದ್ದಾರೆ. ಈಗ ಅದ್ರದ್ದು ಪರಿಚಯ ಆಗ್ತಾ ಇದೆ. ನಾನು ತಮಾಷೆಗೆ ಹೇಳೋದಿದೆ, ನಾವು ಭಾರತದಲ್ಲಿ ಇದನ್ನ ಉಪಯೋಗಿಸ್ತಾನೆ ಬಂದಿದ್ದೀವಿ ಶತಮಾನಗಳಿಂದ. ಆದ್ರೆ ನಮ್ಗೆ ಔಷಧಿ ಇದು ಗೊತ್ತಿಲ್ಲ, ಯಾಕೆಂದ್ರೆ ನಮ್ಮಲ್ಲಿ ಸಂಶೋಧನೆಯ ಮನೋಭಾವ ಬಹಳ ಕಡಿಮೆ ಇರೋದ್ರಿಂದ ಅದ್ರ ಬಗ್ಗೆ ವಿಶೇಷ ಗಮನ ಹರಿಸಿಲ್ಲ. ಈಗ ಮಿಚಿಗಾನ್ ಯೂನಿವರ್ಸಿಟಿ ಅವರು ಹೇಳಿದಾಗ, ಓ ಇಲ್ಲ, ಇದ್ರೊಳಗೇನು ಆಂಟಿ ಕ್ಯಾನ್ಸರ್ ಗುಣ ಇದೆ, ಮೆಂತೆ ಸೊಪ್ಪು ಒಳ್ಳೇದು, ನಾವು ಹೀಗೆ ವಿಚಾರ ಮಾಡಕ್ಕೆ ಶುರು ಮಾಡಿ. ನೋಡಿ ಹೇಗಿದೆ ಅಂತ. ಹೌದು, ಒಂದು ಪಾತ್ರದಕ್ಕೆ ಬೆಲ್ಲ ಹಾಕೋಣ. ಎಷ್ಟು ಹಾಕ್ಬೇಕು ಬೆಲ್ಲ ಡಾಕ್ಟ್ರೆ? ಇಲ್ಲ, 1 ಚಮಚ ಸಾಕಾಗುತ್ತೆ, ಒಂದು ಗ್ಲಾಸಿಗೆ. ಇಲ್ಲಾಂದ್ರೆ ಬರೀ ಬೆಲ್ಲದ ಇದಾಗ್ಬಿಡುತ್ತೆ, ಅದು ಬೆಲ್ಲ ಮಜ್ಜಿಗೆ ಆಗ್ಬಿಡುತ್ತೆ. ಬೆಲ್ಲ ಮಜ್ಜಿಗೆ ಆಗ್ಬಿಡುತ್ತೆ. ಸಾಕು ಸಾಕು ಸಾಕು. ಇನ್ನೊಂದಕ್ಕೆ ಉಪ್ಪಾ? ಹಾ. ಓಹೋ, ತುಂಬಾ ಎಷ್ಟು ಬೇಕಾದ್ರೆ ನೀರು ಹಾಕೊಳ್ತಾ ಇರ್ಬೋದಲ್ಲ? ನೀರು ಎಷ್ಟು ಬೇಕಾದ್ರೂ. ಹೌದು, ಹೇಳ್ದಲ್ಲ, ಮಜ್ಜಿಗೆ ಎಷ್ಟು ಉದ್ದ ಬೇಕು ಹೇಳಿ ಡಾಕ್ಟ್ರೆ, ಹೇಳಿ ನೀವು. ಮಳ್ಳಿ ಆದ್ರೂ ತಾಯಿ, ಮಳ್ಳಿ ಅಂದ್ರೆ ಹುಚ್ಚು, ಮಳ್ಳು ಅಂತಾರಲ್ವಾ? ಹೌದು, ಮಳ್ಳಿ ಆದ್ರೂ ತಾಯಿ, ಹುಚ್ಚಿ ಆದ್ರೂ ತಾಯಿ. ತಾಯಿ ತಾನೆ ನಮ್ಗೆ ಜನ್ಮ ಕೊಟ್ಟವರು. ಹೌದು, ಆ ತಾಯಿಗೆ ಇದ್ದ ಗೌರವ ಇದ್ದೇ ಇದೆ. ಹಾಗೇನೆ ತೆಳ್ಳಗಾದ್ರೂ ಮಜ್ಜಿಗೆ ಎಷ್ಟು ತೆಳ್ಳಗ್ ಬೇಕಾದ್ರೂ ಮಾಡ್ಬೋದು. ಅದು ನೀರಾಗಲ್ಲ, ಮಜ್ಜಿಗೆನೇ ಆಗಿರುತ್ತೆ ಅಲ್ವಾ? ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಚೆನ್ನಾಗಿದೆ ನೋಡಿ. ಕರೆಕ್ಟ್ ಆಯ್ತಲ್ಲ? ಹೌದು. ಓಕೆ, ಮಾಡ್ಬಿಡೋದೇನಾ? ಓ, ರೆಡಿನಾ? ಈಗ 2 ಕುಡಿಬೋದಾ? 2 ಕುಡಿಬಹುದು, ಏನಾಗಲ್ಲ. ಸೀನು ಕುಡಿಬಹುದು, ಉಪ್ಪುನು ಕುಡಿಬಹುದು. ಶರೀರಕ್ಕೆ ಎಲ್ಲರೂ ಬೇಕಾಗಿರುವಂತಹ ವಸ್ತುಗಳೇ, ಇದ್ರೊಳಗೆ ಏನ್ ತೊಂದರೆ ಇಲ್ಲ. ಆದ್ರೆ ನೀವು ರುಚಿ ನೋಡಿ ಕುಡಿಬಹುದು. ಒಬ್ರು ಹೊತ್ತಿಗೆ 1 ಗ್ಲಾಸ್ ಕುಡಿಬಹುದು, ಏನ್ ತೊಂದರೆ ಆಗೋದಿಲ್ಲ. ಓಕೆ, ಕುಡಿದು ನೋಡೋಣ ಡಾಕ್ಟ್ರೆ. ತಗೊಳ್ಳಿ, ಚೆನ್ನಾಗಿರುತ್ತೆ. ಕುಡಿಯಕ್ಕೆ ಶುರು ಮಾಡಿದ್ರೆ ಬಿಡ್ಬೇಕು ಅಂತ ಮನ್ಸು ಬರಲ್ಲ. ಹೌದು, ಬೆಲ್ಲ ಬಹಳ ಹಾಕಿಲ್ಲ. ಹೌದು, ಎಷ್ಟು ಬೇಕಷ್ಟೇ ಹಾಕಿದೀವಿ. ಸಕ್ಕತ್ತಾಗಿದೆ. ಸ್ವಲ್ಪ ಹೆಚ್ಚಿಗೆನೂ ಹಾಕೋಬಹುದು. ಹಾಕಿ ಇನ್ನೊಂದು. ಓಕೆ, ಇದು ಖಾರದ ಮಜ್ಜಿಗೆ. ಓಕೆ, ಇದನ್ನ ಯಾವ ರೀತಿ ಡಾಕ್ಟರ್ ಮಾಡೋದು ತೋರಿಸ್ತೀವಿ. ಮೆಂತ್ಯ ಮಜ್ಜಿಗೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಮೆಂತ್ಯ, ಜೀರಿಗೆ ಹಾಕಿ ಹುರಿದುಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಈ ಪುಡಿಯನ್ನು ಮಜ್ಜಿಗೆಗೆ ಹಾಕಿ ಮಿಕ್ಸ್ ಮಾಡಿ 2 ಭಾಗ ಮಾಡಿ. ಒಂದು ಭಾಗಕ್ಕೆ ಬೆಲ್ಲ ಹಾಕಿ ಕಲಸಿ, ಇನ್ನೊಂದು ಭಾಗಕ್ಕೆ ಉಪ್ಪು, ನೀರು ಹಾಕಿ ಮಿಕ್ಸ್ ಮಾಡಿ. ಈಗ ಹೊಟ್ಟೆ ನೋವು, ಅಜೀರ್ಣ ನಿವಾರಣೆಗೆ ಸಿಹಿ ಮತ್ತು ಉಪ್ಪಿನ ಮೆಂತ್ಯ ಮಜ್ಜಿಗೆ ಕುಡಿಯಲು ರೆಡಿ. ಮಜ್ಜಿಗೆ ಇದೆಯಲ್ವಾ, ಮಜ್ಜಿಗೆಗೆ ಅದರದ್ದೇ ಆದ ಗುಣ ಇದೆ. ಮಜ್ಜಿಗೆ ಜೊತೆಲಿ ಮೆಂತೆ ಸೇರಿದಾಗ ಇನ್ನೊಂದು ಗುಣ ಬರುತ್ತೆ. ಚೆನ್ನಾಗಿದೆ ಅಲ್ವಾ? ಅದಕ್ಕಿಂತ ಚೆನ್ನಾಗಿದೆ ಅಲ್ವಾ? ಅದ್ಭುತ. ಅದಕ್ಕೆ ಹೇಳಿದ್ದು, ಕೆಲವರಿಗೆ ಅದು ಇಷ್ಟ ಆಗುತ್ತೆ, ಕೆಲವರಿಗೆ ಇದು ಇಷ್ಟ ಆಗುತ್ತೆ. ಚೆನ್ನಾಗಿ ಕುಡಿಬಹುದು, ಒಂದೊಂದು ಪಾತ್ರೆ ಕುಡಿಬಹುದು. ಅಷ್ಟೊಂದು ನೀಟಾಗಿ ಮಜ್ಜಿಗೆನ ಮಾಡಿ ಅದಕ್ಕೆ ಸಮ ಪ್ರಮಾಣದಲ್ಲಿ ಅದನ್ನ ಬೆರೆಸಿರೋದ್ರಿಂದ ಗೊತ್ತಾಗುತ್ತೆ, ಒಂಥರ ಏನೋ ಫೀಲಿಂಗು ಅದ್ಭುತವಾಗಿದೆ ಅನಿಸ್ತದೆ. ಓಕೆ ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇನ್ನೂ ಸಾಕಷ್ಟು ಕಷಾಯಗಳಿಗೂ ನಾವು ಕಾಯ್ತಾ ಇದೀವಿ. ನಿಮ್ಮ ಕಷಾಯಗಳೊಂದಿಗೆ ಮುಂದಿನ ಸರಿ ನಮ್ಮನ್ನು ಭೇಟಿ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನ್ ಮುರಳಿ ಅವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ಯಾರ ಮನೆಯ ರುಚಿಯನ್ನ ತೋರಿಸ್ತಾ ಇದ್ದೀರಾ ಅಂತ ನೀವು ಅನ್ಕೊಳ್ತಾ ಇದ್ದೀರಾ? ನಾವು ಅನ್ಕೊಳ್ತಾ ಇದ್ದೀವಿ, ಯಾಕಪ್ಪ ನಮ್ಮ ಕಾರ್ಯಕ್ರಮಕ್ಕೆ ಒಬ್ರು ಕೊಡಗಿನವ್ರನ್ನ ಕರ್ಸೇ ಇಲ್ಲ, ನಾವು ಕೊಡಗಿನ ಸ್ಪೆಷಲ್ ತಿಂದೇ ಇಲ್ಲ ನಾವು ಅಂತ ಅನ್ಕೊಳ್ತಾ ಇದ್ವಿ. ಅಯ್ಯೋ ಮುರಳಿ ಅವರೇ, ಕೊಡಗಿನವ್ರು ನೀವು ಕರೆಸ್ತಾ ಇಲ್ಲ ಅಷ್ಟೇ, ನಾವೆಲ್ಲ ಬರಕ್ ಕಾಯ್ತಾ ಇದೀವಿ ಅಂತ ಬಂದಿದ್ದಾರೆ. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಲತಾ ರಾಜೇಶ್. ಲತಾ ರಾಜೇಶ್. ಲತಾ ರಾಜೇಶ್ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಕೂರ್ಗ್ ವಿರಾಜ್ಪೇಟೆ. ವಿರಾಜ್ಪೇಟೆಯವರು. ಅಮ್ಮನ ಮನೆ? ಅಮ್ಮನ ಮನೆ ಹನುಮನ್ ನಗರ್, ಬ್ಯಾಂಗ್ಳೂರಲ್ಲಿ. ಓಕೆ, ಹೆಂಗಿದೆ ವಿರಾಜ್ಪೇಟೆ ಅಮ್ಮನ ಮನೆ? ಎರಡು ಚೆನ್ನಾಗಿದ್ಯಾ? ಚೆನ್ನಾಗಿದೆ.
ಓಕೆ, ರಾಜೇಶ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ರಾಜೇಶ್ ಪ್ಲಾಂಟರ್, ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ್ದಾರೆ, ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿ ಪ್ಲಾಂಟರ್ ಆಗಿ ವಿರಾಜ್ಪೇಟೆಲ್ ಆರಾಮಾಗಿದ್ದಾರೆ. ಸೆಟಲ್ ಆಗ್ಬಿಟ್ಟಿದ್ದಾರೆ. ನಿಮ್ ಹೆಂಗಿದೆ ಪ್ಲಾಂಟರ್ ಜೀವನ ಹೆಂಗಿದೆ? ಇಲ್ಲಿ ಅಷ್ಟು ಬ್ಯುಸಿ ಆಗಿದ್ರಿ ಹನುಮಂತನಗರದಲ್ಲಿ. ಅದೊಂಥರ ಚೇಂಜಸ್ ಇದೆ, ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಎಷ್ಟು ಎಕರೆ ಇದೆ ತೋಟ? 20 acres ಇರ್ಬೋದು. ಕಾಫಿನಾ? ಕಾಫಿ ಮತ್ತೆ ಪೆಪ್ಪರ್. ಅಂದ್ರೆ ನಿಮ್ ಮನೆಗೆ ಬಂದ್ರೆ ಒಳ್ಳೆ ಕಾಫಿ ಕುಡಿಬಹುದು. ಖಂಡಿತ ಬನ್ನಿ. ಓಕೆ, ಏನ್ ಮಾಡ್ತಾ ಇದೀರಲ್ಲ? ನಾನಿವತ್ತು ಲಕ್ನೋ ಚಿಕನ್ ಕರಿ ಅಂತ. ಲಕ್ನೋ ಚಿಕನ್ ಕರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಲಕ್ನೋ ಚಿಕನ್ ಕರಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಗೋಡಂಬಿ, ಈರುಳ್ಳಿ, ಪಲಾವ್ ಎಲೆ, ಅನಾನಸ್ ಹೂ, ಏಲಕ್ಕಿ, ಚಕ್ಕೆ, ಲವಂಗ, ಮರಾಠ್ ಮೊಗ್ಗು, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಮೊಸರು, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ನನಗೆ ಫಸ್ಟ್ ಒಂದು ಸಣ್ಣದು ಇದು ಕೊಡಿ, ಪಾನ್. ಸಾಕಾ ಇದು ಪ್ಯಾನ್? ಸಾಕು ಸ್ಮಾಲ್ ಪ್ಯಾನ್. ಸಾಕು ಸಾಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಫಸ್ಟ್ ಗೋಡಂಬಿ ಫ್ರೈ ಮಾಡ್ಕೊಂತೀನಿ. ಓಕೆ, ಮಾಡ್ಕೊಳ್ಳಿ. ಎಲ್ಲಿ ಓದಿದಿಲ್ಲ ನೀವು ಬೆಂಗಳೂರಲ್ಲಿ? ನಾನು ಬ್ಯಾಂಗ್ಳೂರು MS ರಾಮಯ್ಯ ಕಾಲೇಜಲ್ಲಿ MSc ಮಾಡಿದ್ದೀನಿ. ಹೌದೇನು? ಓ, ವೆರಿ ಗುಡ್. ಒಂಥರ ಇಷ್ಟೊಂದು ಬ್ಯುಸಿ ಆಗಿದ್ದವರೆಲ್ಲ ವಿರಾಜ್ಪೇಟೆ, ಈ ಕೊಡಗು, ಚಿಕ್ಕಮಗಳೂರು ಕಡೆಗೆ ಹೋಗ್ಬಿಡ್ತಂದ್ರೆ ಒಂಥರ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ನಾವೇ ಮಾಡ್ಕೊಂಡಿದ್ವಿ. ಒಳ್ಳೇದಲ್ಲ, ಚೇಂಜಸ್ ಇರ್ಬೇಕು. ಎಷ್ಟು ಬ್ಯುಸಿ ಆಗಿರೋದು ನಾವು. ಈಗ ಆನಿಯನ್ಸ್ ನ ಫ್ರೈ ಮಾಡ್ಕೊಳ್ತೇವೆ. ಹಾಕೊಳ್ಳಿ. ನಿಮ್ಮಲ್ಲಿ ಯಾರು ಇದ್ದೀರಾ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ನಮ್ದು ರಿಲೇಟಿವ್ಸ್ ಎಲ್ಲ ಆಲ್ಮೋಸ್ಟ್ ಬ್ಯಾಂಗ್ಳೂರ್. ಅಲ್ಲ, ನಿಮ್ಮಲ್ಲಿ ನಮ್ಮನೆಲ್ಲ ಅಪ್ಪ ಅಮ್ಮ ಇಬ್ರೆ. ಒಬ್ರೇ ಮಗಳ? ಒಬ್ರೇ ಮಗಳನ್ನ ಏನೋ ವಿರಾಜ್ಪೇಟೆ ಕೊಟ್ಬಿಟ್ಟಿದಾರಲ್ಲಪ್ಪ. ಇವಾಗ ಏನ್ ಮಾಡ್ಬೇಕು? ನಿಮ್ ಡ್ಯಾಡಿಗೆ ಒಂದು ಎಷ್ಟೇ ತೊಗೊಳಕ್ ಹೇಳಿ, ನಿಮ್ಗೊಂದು. ಅಮ್ಮನೋ ಅಪ್ಪ ಅಲ್ಲೇ ಇರ್ತಾರೆ. ಇಲ್ಲ, ಅವ್ರಿಗೂ ಖುಷಿ ಇದೆ ಪ್ಲೇಸ್. ಅದೇ ಹೇಳಿದ್ಗೆ, ಅಲ್ಲ ಹಂಗೆ ಮಾಡ್ತಾರೆ ಕಡೆಗೆ. ಡೋಂಟ್ ವರಿ. ಇನ್ನು ಎಷ್ಟು ವರ್ಷ ರಿಟೈರ್ಮೆಂಟ್ಗೆ ಡ್ಯಾಡಿಗೆ? ಅವ್ರಿಗೆ ಇನ್ನೊಂದು 5 years ಇದೆ. 5 years ಆದ್ಮೇಲೆ 6th year ಅಷ್ಟೊಳಗೆ ನೋಡ್ಕೊಳ್ಳಿ, ಒಳ್ಳೆ ಜಾಗ. ನಾನು 20 acres ಅಲ್ಲೇ ಬಂದು ಸೆಟ್ ಆಗಿ. ಇದು ಆಫ್ ಮಾಡ್ಬೋದು. ಆಫ್ ಮಾಡೋಣ. ಇದೇನೇ ಹಾಕೋಬೋದಲ್ಲ? ನೋ ಪ್ರಾಬ್ಲಮ್. ಎಷ್ಟು ನಿಮಿಷ ಬೇಕಾಗುತ್ತೆ ಇದು ಮಾಡಕ್ಕೆ? ಏನ್ ಚಿಕನ್ ಮಾಡ್ತಾರೆ ನಾವು? ಲಕ್ನೋ ಚಿಕನ್ ಕರಿ. ಲಕ್ನೋ ಚಿಕನ್ ಕರಿ. ಯಜಮಾನ್ರಿಗೆ ಕರಿ ಇಷ್ಟ ಅಂತ ಹೇಳಿ ನಮಗೂ ಕರಿ ಮಾಡ್ತಾ ಇದ್ದೀರಾ ಇವತ್ತು. ಮಾಡಿ. ಇದೊಂದೆರಡು ಪಲಾವ್ ಒಲಿ ಹಾಕಿ ಹಾಕಿ. ಇದೊಂದೆರಡು ಪೈನಾಪಲ್ ಫ್ಲವರ್ ಹಾಕ್ತಾ ಇದ್ದೀನಿ. ಹಾಕಿ. ಮತ್ತೆ ಒಂದು 4 ರಿಂದ 5 ಏಲಕ್ಕಿ. ಓಕೆ. ತುಂಬಾ ಸಣ್ಣ ಮಾತಾಡದ ಮಲ್ಲುವೆ. ಇಲ್ಲ, ಸಾಕಲ್ವಾ? ಜೋರಿದೆ. ಜೋರ್ ಇದೀರಾ? ಅಯ್ಯೋ, ರಾಜೇಶ್ ಅವ್ರನ್ನ ಕೇಳ್ಬೇಕಾಗಿತ್ತು. ಏನ್ ರಾಜೇಶ್ ಅವರೇ, ಜೋರ್ ಇಲ್ವಾ? ನಿಮ್ ಲತಾ ಅವ್ರು ವಾಯ್ಸೇ ಬರ್ತಾ ಇಲ್ವಲ್ಲ ಅಂತ. ಒಂದೆರಡು ಚಕ್ಕೆ ಲವಂಗ. ಇದೊಂದೆರಡು ಮರಾಠಿ ಮೊಗ್ಗು ಹಾಕಿ. ಇದು ಚಿಲ್ಲಿ ಪೌಡರ್ ಇದೆಯಲ್ಲ, ಹೌದು. ಇದನ್ನ ಸ್ವಲ್ಪ ನೀರ್ ಹಾಕಿ ಪೇಸ್ಟ್ ತರ ಮಾಡ್ಕೊಂಡು. ನೀರ್ ಬೇಕಾ? ಕೊಟ್ಟು ಸ್ವಲ್ಪ. ನೀವೆಲ್ಲಿ ಅಡಿಗೆ ಕಲ್ತಿದ್ ಯಾರಿಂದ ಜಾಸ್ತಿ? ಅತ್ತೆನ, ಅಮ್ಮನ? ಇಲ್ಲ, ನಂಗೆ ಮುಂಚೆಯಿಂದ ಇಂಟ್ರೆಸ್ಟ್ ಇತ್ತು ಅಡುಗೆಲಿ. ಹೌದಾ? ಟಿವಿಲೆಲ್ಲ ನೋಡ್ತಾ ಇರ್ತೀನಲ್ಲ. ಹೌದೇನು? ಹೌದು. ವೆರಿ ಗುಡ್. ಟಿವಿಲ್ ತೋರಿಸಿದೆಲ್ಲ ಮಾಡ್ತಾ ಇದ್ದೆ. ಟ್ರೈ ಮಾಡ್ತೀರಾ? ಪ್ರಯೋಗ ಯಾರು? ಬಲಿ ಪಶುಗಳು ಯಾರು? ಅಪ್ಪಂಗೆ ಜಾಸ್ತಿ ಮಾಡ್ತಾ. ಪಾಪ, ಅದಕ್ಕೆ ಅವರು ಸವಾಸ ಬೇಡ ಅಂತ ನೀವು. ಇಲ್ಲ, ಅವ್ರಿಗೆ ಇಷ್ಟ ಆಗತ್ತೆ ನಾನು ಮಾಡೋದೆಲ್ಲ. ಹೌದಾ? ಹೌದು. ವೆರಿ ಗುಡ್. ಚಿಲ್ಲಿ ಹಾಕ್ತೇವೆ. ಹಾಕಿ ಹಾಕಿ ಹಾಕಿ. ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಎರಡನ್ನೂ ಸ್ವಲ್ಪ ನೀರಲ್ಲಿ ಹಾಕಿ ಕಲಿಸ್ಕೊಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಬೇಕಾ? ಪೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ? ಜಿಂಜರ್ ಗಾರ್ಲಿಕ್ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ಎಲ್ಲ ಐತೆ ಒಂದು ಸಾಕ್ಬಿಡಿ. ಹಾಕಿ. ಎಷ್ಟು ಬೇಜಾರಿತ್ತು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮ ಮೇಲೆ. ನೋಡ್ರಿ, ಇದು ಮೊಸರು ಇದೆಯಲ್ಲ, ಹೌದು. ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಇಲ್ಲ ಹಾಕಿದ ತಕ್ಷಣ ಬಿಸಿಗೆ ಹೊಡ್ಕೊಂಡಂಗ ಸ್ಪೂನ್ ಅಲ್ಲಿ ಸುಮ್ನೆ ಇದ್ ಮಾಡ್ಕೊಂಡ್ರೆ ಸಾಕು. ಓಕೆ ಓಕೆ. ಇದು ನಮಗೆ ಲಕ್ನೋ ಕರ್ಕೊಂಡೋಗಿ ಕರಿ ಕೊಡಿಸ್ತಾ ಇದ್ದೀರಾ ಇವತ್ತು? ಮೊಸರು ಹಾಕ್ತಾ ಇದೀನಿ. ಹಾಕಿ ಹಾಕಿ. ಒಂದು 1/2 kg ಚಿಕನ್ಗೆ 1/4 ಲೀಟರ್ ಮೊಸರು ಆದ್ರೆ ಬೇಕಾ? ವೆರಿ ಗುಡ್. ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರುತ್ತಾ ಲಕ್ನೋ ಕರಿಗೆ? ಇಲ್ಲ, ಮೊಸರು ಬಿಟ್ರೆ ಬೇರೆ ಏನು ಹಾಕ್ತಾ ಇಲ್ಲ. ಟೊಮೆಟೊ ಅದೆಲ್ಲ ಏನು ಹಾಕ್ತಾ ಇಲ್ಲ. ಓಕೆ. ಚಿಕನ್ ಹಾಕೋಣ? ಹಾಕಿ 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 ಹಾಕಿ. ಎಷ್ಟೊಂದು 1/2 kg ಚಿಕನ್? 1/2 kg ಚಿಕನ್ಗೆ 1/4 ಲೀಟರ್ ಮೊಸರು ಬೇಕು. ಓಕೆ. ಇದು ಚೆನ್ನಾಗಿ ಬೇಯ್ಬೇಕನ್ಸುತ್ತಲ್ಲ ಇವಾಗ? ಹೌದು. ಇದು ಲಿಡ್ ಲಿಡ್ ಮುಚ್ಕೋಣ? 1 ನಿಮಿಷ ಉಪ್ಪು ಹಾಕ್ಬಿಡಿ. ಹಾಕಿ ಹಾಕಿ ಹಾಕಿ. ಏನೇನು ಹಾಕ್ಬೇಕೆಲ್ಲ ಹಾಕ್ಬಿಡಿ.
ಇಷ್ಟು ಗ್ರೇವಿ ಮಾಡ್ಕೊಂಡು ಅದಕ್ಕೆ ಚಿಕನ್ ಮಿಕ್ಸ್ ಮಾಡ್ತಾ ಇದೀವಿ. ಹೌದು, ಅದು ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಗ್ರೇವಿ ಮಾಡ್ಕೊಳ್ತಾರೆ. ಮುಂಚೆ ಚಿಕನ್ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಕುದಿಬೇಕು ಅಂತ ಕಾಣುತ್ತಿದ್ದು. ಹೌದು, ಫುಲ್ ಕುಕ್ ಆಗ್ಬೇಕು. ಫುಲ್ ಕುಕ್ ಆಗ್ಲಿ. ಕ್ಲೋಸ್ ಮಾಡೋಣ ಲಿಡ್ನ. ಇದಕ್ಕೆ ಇನ್ನೇನು ಹಾಕ್ಬೇಕಾಗುತ್ತೆ ಆಮೇಲೆ? ಇದು ಈರುಳ್ಳಿ ಫ್ರೈ ಮಾಡ್ಕೊಂಡಿದೀವಿ. ಕಡೆಯಲ್ಲಿ ಆಮೇಲೆ ಹಾಕೋಣ. ಇದು ಪೇಸ್ಟ್ ಮಾಡ್ಕೊಳ್ಬೇಕು ನೀರ್ ಹಾಕಿ. ಅಯ್ಯೋ ಮಾಡ್ಕೊಂಬನ್ನಿ ಪೇಸ್ಟ್ ನ ತಗೊಳ್ಳಿ. ನೀವೇನ್ ಕೇಳಕ್ ನಾವು ಕಾಯ್ತಾ ಇದೀವಿ, ಏನು ಕೇಳ್ತಾ ಇಲ್ವಲ್ಲ ನೀವು ಅಂತ. ಈರುಳ್ಳಿ ಮತ್ತೆ ಇದು ಗೋಡಂಬಿ ಫ್ರೈ ಮಾಡ್ಕೊಂಡಿದೀವಲ್ಲ, ಗೋಡಂಬಿ ಎರಡು ಹಾಕ್ಬೇಕು. ಓಕೆ ಓಕೆ ಓಕೆ. ಅಂದ್ರೆ ನಾವು ಎಣ್ಣೆಲಿ ಕರೆದಂತ ಗೋಡಂಬಿ ಮತ್ತೆ ಈರುಳ್ಳಿನ ಎರಡನ್ನೂ ಇವಾಗ ಪೇಸ್ಟ್ ಮಾಡ್ಕೊಳ್ತೀವಿ. ನೀರ್ ಬೇಕಾ? ಸ್ವಲ್ಪ ನೀರ್ ಹಾಕಿ ನೋಡಿ ಏನಾಗಿದೆ ನೋಡಿ, ಎಣ್ಣೆ ಬಿಟ್ಟಿದೆ ಅಲ್ಲ? ಹೌದು. ಫ್ಲೇಮ್ ಕಡಿಮೆ ಮಾಡಿ. ಅಂದ್ರೆ ಇದೆಲ್ಲ ಹಾಕಿರೋದು ಗೊತ್ತಾಗ್ಬಾರ್ದು, ಫ್ಲೇವರ್ ಮಾತ್ರ ಬರ್ಬೇಕು. ಏಲಕ್ಕಿ ಮರಾಠಿ ಅದೆಲ್ಲ ಬಾಯಿಗೆ ಸಿಕ್ಕರೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಹೌದು, ಅದರಿಂದ ಅದು ಸ್ಟ್ರೈನ್ ಮಾಡ್ಕೊಳ್ಬೇಕು. ಹೌದಾ? ಹೌದು. ಓಹೋ. ಆಮೇಲೆ ರಾಜೇಶ್ ಅವರು ಏನು ಪ್ಲೇನ್ ಗ್ರೇವಿ ಅಲ್ಲ? ಪ್ಲೇನ್ ಗ್ರೇವಿ. ಬರೀ ವಾಸನೆ ಬರ್ತಾ ಇರ್ಬೇಕು. ಎಲ್ಲಿಂದ ಬಂತು ಅಂತ ಮತ್ತೆ ಯಾರಿಗೂ ಏನ್ ಹಾಕ್ತಿದೀವಿ ಅಂತ ಗೊತ್ತಾಗ್ಬಾರ್ದು. ಬರೀ ಸ್ಮೆಲ್ ಬರ್ಬೇಕು. ಓಕೆ, ನೀರ್ಗಿರ ಹಾಕಣವಾ? ಒಂದ್ ನಿಮಿಷ ಇದು ಹಾಕ್ಬಿಡ್ತೀನಿ. ಈಗ ಇದು ರುಬ್ಬಿಟ್ಕೊಂಡಿರ್ತೀನಲ್ಲ. ಹೌದು. ಈರುಳ್ಳಿ ಮತ್ತೆ ಗೋಡಂಬಿ ಪೇಸ್ಟ್. ಓಕೆ, ಹಾಕ್ತಾ ಇದ್ದೀನಿ. ರಿಚ್ ಗ್ರೇವಿನೇ ಅಲ್ಲ ಸ್ವಲ್ಪ ಇದು? ರಿಚ್ ಆಗಿರುತ್ತಲ್ಲ. ಇದು ಗೋಡಂಬಿ ಎಲ್ಲ ಹಾಕಿದೀವಲ್ಲ. ಹೌದು, ಹಂಗಾಗಿ ಸ್ವಲ್ಪ ಹೆವಿ ಅನ್ಸುತ್ತೆ. ಇರ್ಲಿ, ಏನ್ ಮಾಡಕ್ಕಾಗಲ್ಲ. ಬಾಯಿ ರುಚಿ ಬೇಕು ಅಂದ್ರೆ ಒಂದಿನ ಎಲ್ಲ ತಿನ್ಬೋದು. ಹೌದೌದು. ಅದು ಗೋಡಂಬಿ ಹಾಕಿರ್ತೀವಲ್ಲ, ಆಟೋಮೆಟಿಕ್ ತಿಕ್ಕಾಗ್ಬಿಡುತ್ತೆ. ಗ್ರೇವಿ ತಿಕ್ಕಾಗ್ಬಿಡುತ್ತೆ. ಹೌದು, ಬೇಕಾದ್ರೆ ಸ್ವಲ್ಪ ನೀರ ಆಡ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಬೇಯಿಸ್ಬೋದು. ಇಲ್ಲಾಂದ್ರೆ ಸಾಕು. ತಿಕ್ಕಾಗಿ ಇಷ್ಟೇ ಇರ್ಬೇಕು ಗ್ರೇವಿ. ನೀರ್ ಹಾಕ್ಬಿಟ್ಟು ಚೆನ್ನಾಗಿರಲ್ಲ. ಚಪಾತಿ ಕುಲ್ಚಾ ಅದ್ರ ಜೊತೆ ಚೆನ್ನಾಗಿರುತ್ತಲ್ಲ. ನಿಮ್ಮಲ್ಲಿ ಏನ್ ಮಾಡ್ತಾರೆ ಅಲ್ಲಿ? ನಮ್ಮಲ್ಲಿ ರೊಟ್ಟಿ ಜಾಸ್ತಿ. ಅಕ್ಕಿ ರೊಟ್ಟಿನ? ಅಕ್ಕಿ ರೊಟ್ಟಿ ಪ್ಲೇನ್ ಸುಡೋದು ಚೆನ್ನಾಗಿರುತ್ತಲ್ಲ? ತುಂಬಾ ಚೆನ್ನಾಗಿರುತ್ತೆ. 0 ಕೊಲೆಸ್ಟ್ರಾಲ್. ಡೈಲಿ ರೊಟ್ಟಿ ಇದ್ರ ಬೇಕೇ ಬೇಕು. ಹೌದಾ? ಮುದ್ದೆಗಿದೆ ತಿನ್ನಲ್ಲ? ಮುದ್ದೆ ಅಷ್ಟು ಗೊತ್ತಿಲ್ಲ ಅಲ್ಲಿ. ಗೊತ್ತಿಲ್ಲ. ಓಕೆ, ಸರ್ವಿಂಗ್ ಬೌಲ್ ಹಾಕೊಟ್ರೆ ನಾವು ರುಚಿ ನೋಡಿ ಬಾರ್ಸಾಕ್ಬಿಡ್ತೀವಿ. ಈಗ ಲಕ್ನೋ ಚಿಕನ್ ಕರಿ ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು ಲತಾ ಅವರೇ. ಲತಾ ಅವರು ವಿರಾಜಪೇಟೆಯಿಂದ ಬಂದಿದ್ದಾರೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾವಿಸಿದ್ದಾರೆ. ಲಕ್ನೋ ಚಿಕನ್ ಕರಿಯನ್ನ ಯಾವ ರೀತಿ ಮಾಡಬಹುದು ಅಂತೆಲ್ಲ ಸಿಕ್ಕಾಪಟ್ಟೆ ಸಿಸ್ಟಮ್ ಆಗಿ ತೋರಿಸಿದ್ದಾರೆ. ಅದ್ಭುತವಾಗಿ ಮಾಡಿದ್ರು. ಫಸ್ಟ್ ಹುರ್ಕೊಂಡ್ರು, ತಿರ್ಗಾ ಅದನ್ನು ರುಬ್ಕೊಂಡ್ರು, ತಿರ್ಗಿ ಈ ಕಡೆ ಬೇಯಿಸ್ಕೊಂಡ್ರು, ತಿರ್ಗಾ ಸೋಸ್ಕೊಂಡ್ರು, ತಿರ್ಗಾ ನಮ್ ಕೇಳ್ಕೊಟ್ರು. ಇಷ್ಟೊಂದು ಪ್ರೊಸೀಜರ್ ಮಾಡಿದ್ದಾರೆ. ಮುರಳಿಯವರೇ, ತಿನ್ನಕ್ ಶುರು ಮಾಡ್ಬೇಡ್ರಿ. ತಿಂದ್ರೆ ಖಾಲಿ ಮಾಡ್ಬಿಡ್ತೀರಾ ನೀವು. ದಯವಿಟ್ಟು ಒಂದ್ಸರಿ ತೋರಿಸ್ಬಿಡಿ ಅಂತ ಇದೀರಾ. ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಲಕ್ನೋ ಚಿಕನ್ ಕರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ ಗೋಡಂಬಿ ಹಾಕಿ ಹುರಿದುಕೊಳ್ಳಿ. ನಂತರ ಈರುಳ್ಳಿ ಹಾಕಿ ಹುರಿದು ಒಂದು ಬೌಲ್ಗೆ ಹಾಕಿಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಹುರಿದ ಈರುಳ್ಳಿ, ಗೋಡಂಬಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಚಿಕ್ಕ ಬೌಲ್ಗೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ನೀರು ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ನಂತರ ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ ಪಲಾವ್ ಎಲೆ, ಅನಾನಸು, ಏಲಕ್ಕಿ, ಚಕ್ಕೆ, ಲವಂಗ, ಮೊಗ್ಗು, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಪೇಸ್ಟ್, ಮೊಸರು, ನೀರು ಹಾಕಿ ಫ್ರೈ ಮಾಡಿ. ಇದಕ್ಕೆ ಚಿಕನ್, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ನಂತರ ಬೆಂದ ಚಿಕನ್ ಅನ್ನು ಒಂದು ಬೌಲ್ಗೆ ಹಾಕಿ ಗ್ರೇವಿಯನ್ನು ಸೋಸಿಕೊಳ್ಳಿ. ಇದಕ್ಕೆ ರುಬ್ಬಿಕೊಂಡ ಈರುಳ್ಳಿ, ಗೋಡಂಬಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಲಕ್ನೋ ಚಿಕನ್ ಕರಿ ರೆಡಿ ಟು ಈಟ್. ಲತಾ ಅವರೇ, ಯಾರ್ಯಾರಂತ ನೀವೇ ಇಂಟ್ರೊಡ್ಯೂಸ್ ಮಾಡಬೇಕು. ನಿಮ್ಮ ಮನೆಯಲ್ಲ? ಇವರು ನಮ್ಮ ತಾಯಿ ಧನಲಕ್ಷ್ಮಿ ಅಂತ. ಧನಲಕ್ಷ್ಮಿ ಅವರೇ, ನಮಸ್ಕಾರ. ಇವರು ನಮ್ಮ ಅತ್ತೆ ಶಾಂತಾ ಪದ್ಮನಾಭ ಅಂತ. ಅಲ್ಲಿಂದ ಕರ್ಸ್ಕೊಂಡಿದ್ದೀರಾ? ಕರ್ಕೊಂಡು ಬಂದಿದ್ದೀವಿ. ಇಲ್ಲ, ಶಾಂತಾ ಪದ್ಮನಾಭ ಹತ್ರ ಇವಾಗ ಮಾತಾಡಲ್ಲ. ಏನಕ್ಕೆ ಅಂದ್ರೆ ಒಳ್ಳೆ ಕೊಡಗಿನ ಅಡಿಗೆ ಮಾಡ್ತಾರೆ ಅಂತ ಕಾಯ್ತಾ ಇದ್ರೆ ಸೊಸೆನ ಕಳಿಸ್ಬಿಟ್ಟು ಆರಾಮಾಗಿ ಹಿಂದೆ ಕೂತ್ಬಿಟ್ಟಿದ್ದಾರೆ. ನೋ ಪ್ರಾಬ್ಲಮ್. ನಿಮ್ ಸೊಸೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅಡಿಗೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು. ಒಳ್ಳೆ ಸಿಸ್ಟಮ್ ಆಗಿ ಮಾಡಿದ್ದಾರೆ.
ನೋಡಿದಾಗಲೇ ಗೊತ್ತಾಗುತ್ತೆ ಪ್ರೊಸೀಜರು ಕೆಲಸ ಶುರು ಮಾಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ನನಗಂತೂ ಚೆನ್ನಾಗಿ ಅನ್ನಿಸ್ತಾ ಇದೆ. ನೋಡೋಣ ಒಂದು ಟೇಸ್ಟ್ ಮಾಡ್ಬಿಡ್ಲಾ? ಯಾಕಂದ್ರೆ ನೀವೆಲ್ಲ ಮಾಡಿರ್ತೀರಾ, ನಾವು ಮಾಡಿರಲ್ಲ ಅಷ್ಟೇನೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನೀವು ಸಹ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಲತಾ ರಾಜೇಶ್ ಅವರ ಕೈ ಅಡಿಗೆ ಎಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಮೇಡಮ್. ವಿರಾಜಪೇಟೆಯಿಂದ ಬಂದಿದ್ದೀರಾ, ನಮಗೋಸ್ಕರ ಬಂದು ನಿಮ್ಮ ಕೈ ರುಚಿಯನ್ನು ತೋರಿಸ್ಕೊಟ್ಟಿದ್ದೀರಾ. ಅಮ್ಮ ನಮಸ್ಕಾರ. ನೀವು ನಿಮ್ಮ ಕಾರ್ಯಕ್ರಮಕ್ಕೆ ಬನ್ನಿ, ನಿಮ್ಮ ಕೈ ರುಚಿ ನಮಗೆ ತೋರಿಸಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ರಾಜೇಶ್ ಅವ್ರಿಗೆ ಕೇಳಿದೆ ಅಂತೇಳಿ. ಥ್ಯಾಂಕ್ ಯು ಮೇಡಮ್. ವಿರಾಜಪೇಟೆಯಿಂದ ಬಂದಂತ ಲತಾ ರಾಜೇಶ್ ಅವರು ಅದ್ಭುತವಾಗಿರುವಂತ ಚಿಕನ್ ಅನ್ನ ಮಾಡಿಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ಅದ್ಭುತವಾಗಿ ಮಾಡಿದ್ದಾರೆ. ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಮೇಡಮ್. ನೀವು ಟೈಮ್ ಆಯ್ತು, ಕಾರ್ಯಕ್ರಮ ಮುಗಿಸ್ಬೇಕು. 2 ಗಂಟೆ ಆಗ್ತಾ ಇದೆ ರೀ ಕಾರ್ಯಕ್ರಮ ಮುಗಿಸಿ. ಮುರಳಿಯವರೇ, ನಮ್ಮನ್ನ ಮಾತ್ರ ನೀವು ಕರ್ಸ್ಕೊಂಡೇ ಇಲ್ಲ ರೀ. ನಾವೆಲ್ಲ ತುಂಬಾ ದಿವಸ ಕಾಯ್ತಿದೀವಪ್ಪ, ಇದೆಲ್ಲ ಸರಿ ಹೋಗಲ್ಲಪ್ಪ, ನೀವು ಬೇಕಾದವ್ರು ಮಾತ್ರ ಕರ್ಸ್ಕೊಡ್ತೀರಾ. ಅರೆ ನಮ್ಗೆ ಹೆಂಗೆ ಗೊತ್ತಿರುತ್ತೆ ಬೇಕಾದವರು ಅಂತ. ಆ ಥರ ಎಲ್ಲ ವೆರಿ ಸಿಂಪಲ್. ನಮಗೆ ಮೇಲ್ ಮಾಡಿ, ಫೋನ್ ಮಾಡಿ, ಲೆಟರ್ ಕಳಿಸಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಯನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ